Happy
ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. Praise the Lord. Hallelujah. 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 ಪೌಲನು ಬರೆದ ಪತ್ರಿಕೆಯಲ್ಲಿ, ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 16-18 ಹೇಳ್ತಾರೆ, ಯಾವಾಗಲೂ ಹರ್ಷಚಿತ್ತರಾಗಿ ಪ್ರಾರ್ಥನೆ ಮಾಡಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಇದೇ ದೇವರ ಚಿತ್ತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಷ್ಟ ಬಂದಾಗ, ಚಿಂತೆ ಬಂದಾಗ, ನಿರಾಸೆ ಬಂದಾಗ, ಕಳವಳ ಬಂದಾಗ ನಂಬಿಕಸ್ಥರು ಫೋನ್ ಮಾಡಿ ಕೇಳ್ತಾರೆ, ಏನಪ್ಪ ಏನಿದು? ಆದರೆ ನೀನು ದೇವರನ್ನು ಸ್ತುತಿಸು. ದೇವರ ಚಿತ್ತ ಇದೆ, ದೇವರನ್ನು ಸ್ತುತಿಸು. ಏನಪ್ಪ ದೇವರ ಚಿತ್ತ? ದೇವರ ಚಿತ್ತ ಇದೆ, ದೇವರನ್ನು ಸ್ತುತಿಸು. ಯಾವಾಗಲೂ ಹರ್ಷಿಸು, ಎಡೆಬಿಡದೆ ಪ್ರಾರ್ಥಿಸು. ಕ್ರಿಸ್ತ ಯೇಸುವಿನಲ್ಲಿ ಯಾರು ಇದ್ದಾರೋ ಅವರ ಪಾಲು ಇದೇ ಆಗಿದೆ. ಆಮೆನ್. ಹಲ್ಲೆಲೂಯಾ. 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 ಯಾಕಪ್ಪ ಈ ಕಷ್ಟ ಬಂತು? ಯಾಕಪ್ಪ ಈ ಸೋಲು ಬಂತು? ಯಾಕೆಂದ್ರೆ ನೀನು ಸ್ತುತಿಸಲಿಲ್ಲ. ಈಗ ಸ್ತುತಿಸು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರಿಗೆ ಪ್ರಶ್ನೆ ಕೇಳುವುದಲ್ಲ, ಸೇವಕರಿಗೆ ಪ್ರಶ್ನೆ ಕೇಳುವುದಲ್ಲ. ಏನಪ್ಪ ದೇವರ ಚಿತ್ತ? ದೇವರ ಚಿತ್ತ ಇದೆ. ಕ್ರಿಸ್ತವನ್ನು ನಂಬುತ್ತೀಯಾ? ಯೇಸುವನ್ನು ನಂಬುತ್ತೀಯಾ? ಯೇಸುವನ್ನು ಆರಾಧನೆ ಮಾಡ್ತೀಯಾ? ದೇವರ ಚಿತ್ತ, ದೇವರನ್ನು ಸ್ತುತಿಸು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದು ಗೀತೆಯನ್ನು ಹಾಡಿ ನಾವು ದೇವರಿಗೆ ಮಹಿಮೆ ಪಡಿಸುವ. ಕಣ್ಣೆತ್ತಿ ಪರ್ವತಗಳ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಾಲು ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯ್ತಾನೆ. ಹಲ್ಲೆಲೂಯಾ. ಯಾರು ದೇವರನ್ನು ಸ್ತುತಿಸುತ್ತಾರ ಅವನು ಸುತ್ತಲೂ ದೇವರ ಪ್ರಸನ್ನತೆ. ಹಲ್ಲೆಲೂಯಾ.
ಯಾವಾಗಲೂ ಕಣ್ಣೆತ್ತಿ ಪರ್ವತ ಕಡೆಗೆ ನಾನು ನೋಡುವೆ. ಯಾಕೆಂದರೆ ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ಒಂದು ನಾಯಿ ಸಮೇತ ಕಷ್ಟ ಬಂದಾಗ ಮೇಲೆ ನೋಡುತ್ತೆ, ಒಂದು ದನ ಸಮೇತ ಬಾಯಾರಿಕೆ ಆದಾಗ ಮೇಲೆ ನೋಡುತ್ತೆ. ಮಗುವಿಗೆ ಏನಾದ್ರೂ ಸಮಸ್ಯೆ ಬಂದರೆ, ಕೆಮ್ಮು ಬಂದರೆ ತಾಯಿ ಹೇಳುತ್ತೆ, ಮೇಲ್ ನೋಡು ಮಗ, ಮೇಲ್ ನೋಡ. ಯಾಕೆ? ಆಕಾಶವೇ ನನ್ನ ಸಿಂಹಾಸನ, ಭೂಮಿಯ ನನ್ನ ಪಾದಪೀಠ. ದೇವರೇ, ನೀನು ಪರಲೋಕದಲ್ಲಿದ್ದಿ, ನಾವು ಭೂಮಿಯಲ್ಲಿದ್ದೇವೆ. ನಿನಗೂ ನಮ್ಮ ಮಧ್ಯದಲ್ಲಿ ಅಜಗಾಂತರ ವ್ಯತ್ಯಾಸವಿದೆ, ಆದರೆ ಯೇಸುವಿನ ನಾಮದಲ್ಲಿ ಓ ಹಾಲೆಲೂಯಾ ಕನೆಕ್ಷನ್ ಒಂದಾಗಿದೆ. ಯೇಸುವಿನ ನಾಮದಲ್ಲಿ ನಮ್ಮ ಮಧ್ಯದಲ್ಲಿರುವ ಕನೆಕ್ಷನ್ ಒಂದಾಗಿದೆ. ಓ ನಿನ್ನ ಪ್ರೀತಿ ನಮ್ಮ ಮೇಲೆ ಇಳಿದು ಬಂದಿದೆ, ನಿನ್ನ ಕರುಣೆ ನಮ್ಮ ಮೇಲೆ ಇಳಿದು ಬಂದಿದೆ, ನಿನ್ನ ಸಹಾಯ ನಮ್ಮ ಮೇಲೆ ಇಳಿದು ಬಂದಿದೆ, ನಿನ್ನ ಆಶೀರ್ವಾದಗಳು ನಮ್ಮ ಮೇಲೆ ಇಳಿದು ಬಂದಿದೆ. ನಾವು ಅನಾಥರಲ್ಲ, ಓ ನಾವು ಭಿಕ್ಷೆ ಬೇಡುವವರಲ್ಲ, ಓ ನಾವು ಯಾವಾಗಲೂ ನಿನ್ನನ್ನು ನೋಡುವರಾಗಿದ್ದೇವೆ. Hallelujah. 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 ದೇವರನ್ನು ಆರಾಧನೆ ಮಾಡುವೆ. ಯೇಸು ಕ್ರಿಸ್ತನೇ
ಪ್ರಸನ್ನತೆಗಾಗಿ ಸ್ತೋತ್ರ, ಬಿಡುಗಡೆ ಕಟ್ಟದಕ್ಕಾಗಿ ಸ್ತೋತ್ರ, ನಮ್ಮ ಜೀವಿತಕ್ಕೆ ಎಳೆದು ಬಂದದಕ್ಕಾಗಿ ಸ್ತೋತ್ರ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿದಕ್ಕಾಗಿ ಸ್ತೋತ್ರ. ಓ ದೇವರೆಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಪರಲೋಕ ನಮಗೋಸ್ಕರ ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ. ಓ ಯೇಸುವಿನ ಬರಣಕ್ಕೆ ನಾವು ಕಾಯ್ತಿರುವ ಆತ್ಮಗಳಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನೇ ನೀನು ಬೇಗನೆ ಬರುವುದಕ್ಕಾಗಿ ಸ್ತೋತ್ರ. ಓ ಯೇಸುವಿನ ಬರಣದಲ್ಲಿ ನಮ್ಮೆಲ್ಲರನ್ನು ಎತ್ತಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೇ ನಮಗೆ ಕೈ ಬಿಡಬೇಡ, ಯೇಸುವೇ ನಮಗೆ ಕೈ ಬಿಡಬೇಡ, ನಮ್ಮ ಮಕ್ಕಳನ್ನು ಕೈ ಬಿಡಬೇಡ, ನಮ್ಮ ಸೇವೆಯನ್ನು ಕೈ ಬಿಡಬೇಡ. ಓ ಯೇಸುವೇ ನೀನು ಒಳ್ಳೆಯವನು, ಓ ಯೇಸುವೇ ನೀನು ಒಳ್ಳೆಯವನು, ಓ ದೇವರೇ ನೀನು ಒಳ್ಳೆಯವನು, ಪವಿತ್ರಾತ್ಮನೇ ನೀನು ಒಳ್ಳೆಯವನು. ನಿನ್ನ ಸಹಾಯಕ್ಕಾಗಿ ಸ್ತೋತ್ರ, ನಿನ್ನ ಮಾತನಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ, ಆರಿಸುವಿಕೆಗಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸ್ವಲ್ಪ ಸಮಯ ಆದರಣೆ ಮಾಡಲು ದೇವರನ್ನು ಕೊಟ್ಟ ಭಾಗ್ಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮುಂದಿನ ಭಾಗವನ್ನು ಆಶೀರ್ವದಿಸು, ಸೇವಕರ ಮುಖಾಂತರ ಮಾತನಾಡು, ವಾಕ್ಯಗಳು ನಮಗೆ ಬಿಡುಗಡೆಯಾಗಲು, ಜಯವಾಗಲು. ಹೊಸ ವರ್ಷಕ್ಕೆ ನಾವು ಹೋಗುವಾಗ ನಾಳೆ ಒಂದೇ ದಿವಸ ಬಾಕಿ ಇದೆ ಸ್ವಾಮಿ. ಈ ವರ್ಷದಲ್ಲಿ ಈ ಕೊನೆಯ 3 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ, ಹೊಸ ವಾಗ್ದಾನಗಳನ್ನು ನಮಗೆ ಕೊಡೋದಕ್ಕಾಗಿ ಸ್ತೋತ್ರ. ಓ ದೇವರೇ ಹಲ್ಲೆಲೂಯಾ, ಹೊಸ ಹಲ್ಲೆಲೂಯಾ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಘನ ಮಾನ ನಮಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಸ್ವಾಮಿ, ನಮಗೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ 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 ಕರ್ತನೆ. ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಸಾರಿ ದೇವರು ನನಗೆ ಈ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತುತಿಸುತ್ತೇನೆ. ಹಾಗೆ ಇಲ್ಲಿ ಸೇವೆ ಮಾಡ್ತಿರುವ ಪ್ರೀತಿಯ ತಂದೆಯವರಿಗೆ, ಪ್ರೀತಿಯ ತಾಯಿಯವರಿಗೆ, ನೀವು ಸೇರಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಹೋಗೋಣ. ದೇವರ ವಾಕ್ಯವನ್ನ ಕಲಿಯುವುದಕ್ಕಿಂತ ಮುಂಚಿತವಾಗಿ ನಾವು ಕೂತಿರುವ ಸ್ಥಳದಲ್ಲಿ, ನಾವಿರುವಂಥ ಸ್ಥಳದಲ್ಲಿ ದೇವರೇ ನೀನು ಮಾತನಾಡು ಸ್ವಾಮಿ, ನೀನು ಮಾತನಾಡು. ನಾವು ಕೇಳುತ್ತೇವೆ ದೇವರೇ ನೀನು ಮಾತನಾಡು ಎಂಬುದಾಗಿ ನಾವು ಆತನ ಸ್ವರಕ್ಕಾಗಿ ನಾವು ಕೇಳೋಣ. ಆತನ ಸ್ವರವನ್ನು ಕೇಳುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ನಾವು ಕೇಳೋಣ. ಪರಿಶುದ್ಧ ದೇವರೇ, ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ರಾಜ್ಯ. ದೇವರೇ ನೀನು ಮಾತನಾಡು ಸ್ವಾಮಿ. ಕರ್ತನೆ, ಅಪ್ಪ ಕರ್ತನೆ, ಈ ಒಂದು ಸಮಯದಲ್ಲಿ ಮತ್ತೊಂದು ಸಾರಿ ಈ ರೀತಿಯಲ್ಲಿ ಸೇರಿ ಕರ್ತನೆ ನಿನ್ನನ್ನು ಆರಾಧಿಸುವ ಒಂದು ಒಳ್ಳೆ ಅವಕಾಶ ನಮಗೆ ನೀನು ಕೊಟ್ಟಿದ್ದಿ. ಪವಿತ್ರಾತ್ಮ ದೇವರೇ ಆಳ್ವಿಕೆ ಮಾಡು. ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನೀನು ಕರ್ತನೆ, ಈ ಒಂದು ಕರ್ತನೆ ಸಭೆಯಲ್ಲಿ ದೇವರೇ ನಿನ್ನ ಒಂದು ಕರ್ತನೆ ಚಲನೆ, ನಿನ್ನ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನ ತುಂಬಿಸುವುದ ಪ್ರಾರ್ಥಿಸ್ತೇವೆ. ತಡೆಪಡಿಸುವ ಎಲ್ಲ ಡಿಸ್ಟರ್ಬೆನ್ಸ್ಗಳು, ತಡೆಯಾಗಿ ಬರುವಂತ ಎಲ್ಲ ತೊಂದರೆಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸ್ತೇವೆ. ಕರ್ತನೆ ನೀನು ಕೃಪೆ ಮಾಡು, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂಜೆಯ ವೇಳೆಯಲ್ಲಿ ಇವತ್ತು ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿಕ್ಕೆ ಆತನು ತವಕಿಸುತ್ತಾ ಇದ್ದಾನೆ. ದೇವರು ಒಳ್ಳೆಯವನು. ದೇವರು ತನ್ನ ಜನರೊಟ್ಟಿಗೆ ಮಾತನಾಡಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ದೇವರು ಆದಮ್ ಹವ್ವರನ್ನ ಉಂಟು ಮಾಡಿದ ಮೇಲೆ ದೇವರು ಅವರೊಟ್ಟಿಗೆ ಮಾತನಾಡುವುದಕ್ಕಾಗಿ ದೇವರು ಸಂಜೆ ವೇಳೆಯಲ್ಲಿ ದೇವರು ಅವರೊಟ್ಟಿಗೆ ಮಾತನಾಡಬೇಕಂತೇಳಿ ಬೆಳಿಗ್ಗೆ ಸಂಜೆ ಆತನ ಬಳಿಗೆ ಬರಲಿಕ್ಕಾಗಿ ದೇವರು ತವಕಿಸುತ್ತಾ ಇರುವಾಗ ಸ್ವಲ್ಪ ದಿನ ಮಾತ್ರವೇ ದೇವರ ಮತ್ತು ಮನುಷ್ಯರ ಒಂದು ಒಳ್ಳೆ ಬಾಂಧವ್ಯ, ಸ್ನೇಹ, ಪ್ರೀತಿ ಇತ್ತು. ಯಾವಾಗ ದೇವರಿಗೆ ವಿರುದ್ಧವಾದ ಕಾರ್ಯ ಅಲ್ಲಿ ಬಂತು, ಮನುಷ್ಯನು ದೇವರನ್ನ ಬಿಟ್ಟು ದೂರ ಹೋಗುವ ಸಂದರ್ಭ ಬಂತು. ಪ್ರಿಯರೇ, ಇವತ್ತು ದೇವರ ಆಸೆ, ನನ್ನ ಮಕ್ಕಳೊಟ್ಟಿಗೆ ನಾನು ಮಾತನಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಪೀಠಿಕೆಯ ಸಂದೇಶ ಭಾಗ ಏನೆಂದರೆ ಸನ್ಮಾನಿಸು ಎಂಬುದಾಗಿ. ಸನ್ಮಾನಿಸು. 3 ರೀತಿಯ ಸನ್ಮಾನಗಳನ್ನು ನಾವು ನೋಡುತ್ತೇವೆ. ಸನ್ಮಾನಿಸು. ಯಾರ್ಯಾರಿಗೆ ಸನ್ಮಾನಿಸಬೇಕು, ಯಾವ ರೀತಿಯಲ್ಲಿ ಸನ್ಮಾನಿಸಬೇಕೆಂಬುದಾಗಿ ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ಧ್ಯಾನಿಸೋಣ.
ಒಂದು ಸಾಮುವೇಲ ಪುಸ್ತಕ 2ನೇ ಅಧ್ಯಾಯ 30ನೇ ವಚನವನ್ನು ನಾವು ನೋಡ್ತೇವೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಪ್ರೀತಿಯ ದೇವಜನರೇ, ದೇವರು ತುಂಬಾ ನೋವಿನಿಂದ, ತುಂಬಾ ದುಃಖದಿಂದ ಈ ರೀತಿಯಲ್ಲಿ ಏಲಿಯ ಬಳಿಯಲ್ಲಿ ತನ್ನ ನೋವನ್ನ ದೇವರು ಹಂಚಿಕೊಳ್ತಾ ಇದ್ದಾನೆ, ತನ್ನ ಪರಿಸ್ಥಿತಿಯನ್ನ ದೇವರು ಹಂಚಿಕೊಳ್ತಾ ಇದ್ದಾನೆ. ಏಲಿ ಭಯಭಕ್ತಿ ಉಳ್ಳವನಾಗಿ ದೇವರ ಸೇವೆ ಮಾಡುತ್ತಾ ಇದ್ದನು ನಿಜ, ಆದರೆ ಆತನ ಮಕ್ಕಳು ದೇವರಿಗೆ ವಿರುದ್ಧವಾಗಿ ನಡೆಯುವ ಕಾರಣ, ದೇವರಿಗೆ ಅವಿಧೇಯರಾಗಿ ನಡೆಯುತ್ತಿರುವುದರಿಂದ ದೇವರ ಸೇವೆಯಲ್ಲಿ ವಿರುದ್ಧವಾಗಿ ದೇವರ ಸೇವೆಯನ್ನ ಯಾವುದೋ ರೀತಿಯಲ್ಲಿ ಒಂದು ಲೋಕದ ಕೆಲಸ ಎಂಬುವಂತ ರೀತಿಯಲ್ಲಿ ದೇವರ ಸೇವೆಯನ್ನ ಅಲಕ್ಷ್ಯತನದಿಂದ, ದೇವರನ್ನ ಅಲಕ್ಷ್ಯತನದಿಂದ ಈ ರೀತಿಯಲ್ಲಿ ಅವರು ಜೀವಿಸ್ತಾ ಇರುವಾಗ ದೇವರ ಸೇವೆಯಲ್ಲಿ ದೇವರಿಗೆ ವಿರುದ್ಧವಾಗಿ ಅವರು ನಡೀತಾ ಇರುವುದರಿಂದ ದೇವರು ಹೀಗೆ ಏಲಿಯ ಬಳಿಯಲ್ಲಿ ಮಾತನಾಡುತ್ತಾ ಇದ್ದಾನೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ದೇವರು ಸಹ ಇವತ್ತು ನಮ್ಮನ್ನು ಕೇಳ್ತಾ ಇದ್ದಾನೆ. ದೇವರು ನಮಗೆ ಹೀಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಸನ್ಮಾನಿಸುವರನ್ನ ನಾನು ಸನ್ಮಾನಿಸುವೆನೆಂಬುದಾಗಿ. ಮೊಟ್ಟ ಮೊದಲನೇದಾಗಿ ಪ್ರೀತಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನಾವು ಮೊದಲನೇದಾಗಿ ಪರಲೋಕದ ತಂದೆಯನ್ನ ನಾವು ಸನ್ಮಾನಿಸಬೇಕು. ಪರಲೋಕದ ತಂದೆ ನಮಗೆ ತಾಯಿ ತಂದೆಯಾಗಿ ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. 3 ರೀತಿಯ ತಂದೆ ತಾಯಿಗಳನ್ನ ನಾವು ಕಾಣುತ್ತೇವೆ. 3 ರೀತಿಯ ತಂದೆ ತಾಯಿಗಳನ್ನ ನಾವು ನೋಡುವುದಾದ್ರೆ, ಮೊದಲನೇ ತಂದೆ ತಾಯಿ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪರಲೋಕದ ತಂದೆಯಾದ ದೇವರೇ ನಮಗೆ ತಂದೆಯು ತಾಯಿಯು ಆಗಿ, ಸ್ನೇಹಿತನಾಗಿ, ಬಂಧುವಾಗಿ, ಬಳಗವಾಗಿ ನಮ್ಮನ್ನು ಆತನು ನಡೆಸುತ್ತಾ ಇದ್ದಾನೆ. ಆ ಪರಲೋಕದ ತಂದೆಯನ್ನ ನಾವು ಯಾವಾಗಲೂ ಸನ್ಮಾನಿಸುವರಾಗಿರಬೇಕು. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ನಾವು ಕರೀತೇವೆ. ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುತ್ತೇವೆ. ಯಾಕೆ ಗೊತ್ತಾ? ಆತನು ನಮಗೆ ತಂದೆಯಾಗಿದ್ದಾನೆ. ಆ ತಂದೆಯ ಮಕ್ಕಳಾಗಿರುವಂತ ನಾವು ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಾವು ಆತನ ಮಕ್ಕಳಾಗಿದ್ದೇವೆ. ನಮಗೆ ತಂದೆ ಆತನಾಗಿದ್ದಾನೆ. ಮೊದಲನೆಯ ತಂದೆ ಪರಲೋಕದ ದೇವರಾಗಿದ್ದಾನೆ. ಪರಲೋಕದ ದೇವರು ಹೀಗೆ ಹೇಳ್ತಾ ಇದ್ದಾನೆ, ನನಗೆ ಸಲ್ಲತಕ್ಕ ಮಾನ ಎಲ್ಲಿದೆ? ನನಗೆ ಸಮರ್ಪಿಸಬೇಕಾದಂತ ಒಂದು ಮಹಿಮೆ ಆಗ್ಲಿ, ಒಂದು ಮಾನವಾಗ್ಲಿ ಎಲ್ಲಿ ಇವತ್ತು ಸನ್ಮಾನಿಸ್ತಾ ಇದ್ದಾರೆ, ಎಲ್ಲಿ ಇವತ್ತು ಇದೆ ಎಂಬುದಾಗಿ ದೇವರು ಪ್ರಶ್ನೆ ಹಾಕ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ದೇವರನ್ನ ನಾವು ಸನ್ಮಾನಿಸಬೇಕು. ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ನಾವೆಂದಿಗೂ ಮಾಡಬಾರದು. ಸಹೋದರ ಸಹೋದರಿಯೇ, ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತ ಪ್ರೀತಿಯ ದೇವರ ದಾಸನೇ, ಪ್ರೀತಿಯ ದೇವರ ದಾಸಿಯೇ, ನೀನು ದೇವರನ್ನ ಸನ್ಮಾನಿಸುವುದಾದ್ರೆ ದೇವರು ನಿನ್ನನ್ನು ಸನ್ಮಾನಿಸಲಿಕ್ಕಿದ್ದಾನೆ. ನೀವು ದೇವರಿಗೆ ತಿರಸ್ಕರಿಸುವುದಾದ್ರೆ ದೇವರು ಸಹ ನಿಮ್ಮನ್ನು ತಿರಸ್ಕಾರ ಮಾಡಲಿಕ್ಕೆ ಇದ್ದಾನೆ. ಪ್ರೀತಿಯ ದೇವಚಂದ್ರೆ, ಎಷ್ಟು ಸುಂದರವಾದ ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ನಿನ್ನ ಗೋತ್ರದವರು, ನಿನ್ನ ಸಂತಾನದವರು ನಿರಂತರವು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ದೇವರು ಆಜ್ಞೆ ಮಾಡಿದ ಒಂದು ದಿನದಲ್ಲಿ. ಆದರೆ ಏಲಿಯ ಮಕ್ಕಳು ದೇವರಿಗೆ ವಿರುದ್ಧವಾಗಿ, ಅವರು ದೇವರ ಒಂದು ಸೇವೆಗೆ ವಿರುದ್ಧವಾಗಿ ನಡೆಯುತ್ತಾ ಇರುವ ಕಾರಣ ದೇವರು ತುಂಬಾ ನೊಂದುಕೊಂಡು ಹೇಳ್ತಾ ಇದ್ದಾನೆ, ದೂರವಾಗಿರ್ಲಿ,
ನಿನ್ನ ಗೋತ್ರದವರು, ನಿನ್ನ ಸಂತಾನದವರು ನಿರಂತರ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ದೇವರನ್ನ ಯಾರು ಎಂದಿಗೂ ತಿರಸ್ಕಾರ ಮಾಡಬಾರದು. ದೇವರ ವಾಕ್ಯ ಹೇಳುತ್ತೆ, ದೇವರೇ ನಿನ್ನನ್ನು ತಿರಸ್ಕರಿಸುವರು ಜೀವದ ಜಲವನ್ನ, ಜೀವದ ಬುಗ್ಗೆಯನ್ನೇ ತಿರಸ್ಕರಿಸಿದವರಾಗಿದ್ದಾರೆ. ಯೆಹೋವನೇ ನಿನ್ನನ್ನು ಬಿಟ್ಟವರು ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದೆಂಬುದಾಗಿ ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ. ಯೆರೆಮೀಯ ಪುಸ್ತಕದಲ್ಲಿ ಅನೇಕ ವಚನಗಳನ್ನು ನಾವು ನೋಡುವುದಾದ್ರೆ ಅಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತಾ ಇದ್ದೇವೆ, ದೇವರನ್ನ ತಿರಸ್ಕರಿಸುವವರು ಹೇಗಿರ್ತಾರೆ, ದೇವರನ್ನ ಬಿಟ್ಟು ಹೋದವರು ಅವರ ಹೆಸರು ಹೇಗೆ ಯಾರಲ್ಲಿ ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವಚಂದ್ರೆ, ದೇವರನ್ನ ಎಂದಿಗೂ ತಿರಸ್ಕರಿಸಬಾರದು, ದೇವರನ್ನ ಎಂದಿಗೂ ಮರೆಯಬಾರದು. ದೇವರನ್ನ ಎಂದಿಗೂ ನಾವು ತಿರಸ್ಕಾರ ಮಾಡಿದ್ರೆ ದೇವರು ಸಹ ನಮ್ಮನ್ನು ತಿರಸ್ಕರಿಸ್ತಾರೆ. ಒಬ್ಬ ಮನುಷ್ಯನು, ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಮನುಷ್ಯನು ನಮ್ಮ ಬಳಿಗೆ ಬರುವುದಾದ್ರೆ ನಮ್ಮ ಸನ್ಮಾನ ಯಾವ ರೀತಿಯಲ್ಲಿ ಇರುತ್ತೆ, ನಮ್ಮ ಗೌರವ ಯಾವ ರೀತಿಯಲ್ಲಿ ಇರುತ್ತೆ ಯೋಚನೆ ಮಾಡ್ರಿ. ಒಬ್ಬ ಸಾಧಾರಣ ಒಬ್ಬ ಮನುಷ್ಯನು ಮಣ್ಣಲ್ಲಿ ಮಣ್ಣಾಗಿ ಸೇರುವ ಒಬ್ಬ ಮನುಷ್ಯನಿಗೆ ಎಷ್ಟೊಂದು ಗೌರವವನ್ನು ತೋರಿಸ್ತೇವೆ, ಎಷ್ಟೊಂದು ಸನ್ಮಾನಿಸುತ್ತೇವೆ, ಎಷ್ಟೊಂದು ವಿನಯದಿಂದ, ಎಷ್ಟೊಂದು ಭಯ ಭಕ್ತಿಯಿಂದ ಅವರ ಬಳಿಯಲ್ಲಿ ನಾವು ಸನ್ಮಾನದಿಂದ ಅವ್ರನ್ನ ಸನ್ಮಾನಿಸುತ್ತಾ ಅವರನ್ನು ನಾವು ಗೌರವಿಸುತ್ತೇವೆ. ಮಣ್ಣಿಗೆ ಮಣ್ಣಾಗಿ ಹೋಗುವ ಮನುಷ್ಯನನ್ನೇ ಇಷ್ಟೊಂದು ಗೌರವ ಸನ್ಮಾನಗಳು ಸಿಗ್ತಾ ಇರುವುದಾದ್ರೆ ಪರಲೋಕದ ದೇವರು, ಇಡೀ ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದ ಪರಮಾತ್ಮನು, ಸಾಗರದ ಮೇಲೆ ಸಾಗರಕ್ಕೆ ಸಮುದ್ರಕ್ಕೆ ಗೀಟನ್ನು ಎಳೆದಂತ ಪರಲೋಕದ ದೇವರು, ಆತನು ಸರ್ವಶಕ್ತನಾದ ದೇವರು. ಆತನಿಗೆ ಇನ್ನೆಷ್ಟು ನಾವು ಗೌರವಿಸಬೇಕು, ಆತನಿಗೆ ಎಷ್ಟು ಸನ್ಮಾನ ಕೊಡಬೇಕು, ಆತನನ್ನು ಯಾವಾಗಲೂ ಸನ್ಮಾನಿಸಬೇಕು. ಪ್ರಿಯರೇ, ಇವತ್ತು ಅನೇಕರು ದೇವರ ವಾಕ್ಯವನ್ನು ಅನೇಕ ಕಡೆ ಹೋಗಿ ನೋಡುವಾಗ, ಸೇವೆ ಮಾಡುತ್ತಿರುವಾಗ ಕೆಲವರು ಕೀರ್ತನೆ ಓದಬೇಕೆಂಬುದಾಗಿ ಎದ್ದು ನಿಂತುಕೊಂಡು ವಾಕ್ಯಗಳನ್ನು ಓದಿ ಆದ ಮೇಲೆ ಕೆಲವರು ಬೈಬಲ್ಗಳನ್ನು ತುಳಿದಾಡ್ತಾನೆ ನಡೆದಾಡ್ತಾ ಇರ್ತಾರೆ. ಅನೇಕರು ಸತ್ಯ ವೇದವನ್ನ ಇವತ್ತು ಒಂದು ಅಲಕ್ಷ್ಯತನದಿಂದ ನೋಡ್ಕೊಳ್ತಾರೆ. ಕಾಲ್ ಹತ್ರನೇ ಸತ್ಯ ವೇದವನ್ನ ಕಾಲ್ ಹತ್ರನೇ ಅವರು ತುಳಿದಾಡ್ತಾ ನಡೀತಾರೆ. ಎಲ್ಲಿ ಇವತ್ತು ಸನ್ಮಾನ ಇದೆ? ಇವತ್ತು ಪ್ರಾರ್ಥನೆ ಅಂದ್ರೆ ಅನೇಕರು ಒಂದು ರೀತಿಯಲ್ಲಿ ಪ್ರಾರ್ಥನೆ ಮನಸ್ಸಿಗೆ ತಿಳಿದ ಹಾಗೆ ಏನೋ ಮಾಡುವ ರೀತಿಯಲ್ಲಿ ಅದರಲ್ಲಿ ದೇವರಿಗೆ ಸ್ತುತಿ ಅನ್ನುವುದಿಲ್ಲ. ಪ್ರಾರ್ಥನೆಯಲ್ಲಿ 2 ವಿಧವಾದ ಪ್ರಾರ್ಥನೆ ಇದೆ. ಸ್ವಾರ್ಥತೆ ಪ್ರಾರ್ಥನೆಯೂ ಕೂಡ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಅನೇಕರು ದೇವರ ಮಕ್ಕಳು ಜೀವಿಸ್ತಾ ಇದ್ದಾರೆ. ದೇವರಿಗೆ ನಾವು ಸನ್ಮಾನಿಸಬೇಕಂತೇಳಿ ದೇವರ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿಯಲ್ಲಿ ನಾವು ನೋಡೋಣ, ಬೇಗನೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. 3ನೇ ಅಧ್ಯಾಯ 9ನೇ ವಚನ ನಾವು ಒಂದು ಸಾರಿ ನೋಡೋಣ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವುದು. 34ನೇ ವಚನವನ್ನು ನೋಡ್ರಿ. ಅದೇ ಜ್ಞಾನ. ಯಾರು ಧರ್ಮವನ್ನು ತಿರಸ್ಕರಿಸುವರು ಅವರನ್ನು ಆತನು ತಿರಸ್ಕರಿಸುವನು. 35ನೇ ವಚನ ಹಾಗೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು. ಜ್ಞಾನಹೀನರಿಗಾಗುವ ಬಹುಮಾನವೋ ಅವಮಾನವೇ. ಪ್ರೀತಿಯ ದೇವಚಂದ್ರೆ, ಇಲ್ಲಿ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಪರಲೋಕದ ತಂದೆಯಾದ ದೇವರಿಗೆ ಸರಿಯಾದ ರೀತಿಯಲ್ಲಿ ನಾವು ಗೌರವಿಸಬೇಕು, ಸರಿಯಾದ ರೀತಿಯಲ್ಲಿ ದೇವರಿಗೆ ನಾವು ನಡ್ಕೋಬೇಕು, ದೇವರಿಗೆ ಸರಿಯಾಗಿ ಸನ್ಮಾನಿಸಬೇಕು. ದೇವರನ್ನ ಸನ್ಮಾನಿಸುವ ವಿಷಯದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರದು.
ದೇವರ ಪಾದಕ್ಕೆ ನಾವು ಬರುವಾಗ ಅಡ್ಡ ಬೀಳಬೇಕು. ದೇವರ ಪಾದ ಸನ್ನಿಧಿಯಲ್ಲಿ ಬರುವಾಗ ನಡುಗುತ್ತಾ ಬರಬೇಕು. ಸಮುವೇಲನು ನಡ್ಕೊಂಡು ಈಶಾಯನ ಮನೆಗೆ ಬರುವಾಗ ಈಶಾಯನು ನಡುಗುತ್ತಾ, ಅಲ್ಲಿರುವಂತ ಕೆಲವರು ನಡುಗುತ್ತಾ, ನೀನು ಬಂದಂತ ಈ ಒಂದು ಶುಭ ವಾರ್ತೆ ಇದು ಒಳ್ಳೆದಿದೆಯೋ ಅಂತೇಳಿ ಸೇವಕನ ಮುಂದೆ ನಿಲ್ಲುವುದಕ್ಕೆ ನಡುಗುತ್ತಾ ಕೇಳುತ್ತಾ ಇದ್ರು. ನೀವು ಬಂದಂತ ದಾರಿ, ನೀವು ಬಂದಂತ ಸಂದೇಶ ಶುಭವಾಗಿದೆಯೋ, ಶುಭವೋ ಅಥವಾ ಅಶುಭವೋ ಎಂಬುದಾಗಿ ನಡುಗುತ್ತಾ ಇದ್ರು ರೀ. ಇವತ್ತಿನ ದಿನದಲ್ಲಿ ಇವತ್ತು ದೇವರಿಗೆ ಎಲ್ಲಿ ಸನ್ಮಾನಿಸ್ತಾ ಇದ್ದಾರೆ ವಿಶ್ವಾಸಿಗಳು? ದೇವರಂದ್ರೆ ಒಂದು ಕೇರ್ಲೆಸ್ ರೀತಿಯಲ್ಲಿ, ದೇವರಂದ್ರೆ ಭಯ ಇಲ್ಲದೆ, ದೇವರಿಗೆ ಸನ್ಮಾನ ಇಲ್ಲದೆ, ಸೇವಕರಿಗೆ ಸನ್ಮಾನ ಇಲ್ಲದೆ ಇವತ್ತು ಹೇಗೆಗೋ ಜೀವಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ದೇವರನ್ನ ನಾವು ಸನ್ಮಾನಿಸಬೇಕು. ನಮ್ಮ ಹೊಲದಲ್ಲಿ ಏನೇ ಬಿತ್ತಿದ್ರು ಸಹ ಅದರಲ್ಲಿ ಬಂದಂತ ಪ್ರತಿಫಲವನ್ನ, ಅದರಲ್ಲಿ ಬಂದಂತ ಮೊದಲನೇ ಒಂದು ಪ್ರತಿಫಲವನ್ನ ಅದು ಕರ್ತನಿಗೆ ನಾವು ಸನ್ಮಾನಿಸಬೇಕು. ಎಲ್ಲ ವಿಷಯದಲ್ಲಿ ಆತನ ಸನ್ಮಾನಿಸಬೇಕು. ನಮಗೆ ಬಂದಂತ ಆದಾಯದಲ್ಲಿಯೂ ಕೂಡ ದೇವರಿಗೆ ನಾವು ಸನ್ಮಾನಿಸಬೇಕು. ದೇವರಿಗೆ ಇವತ್ತು ಸನ್ಮಾನಿಸುವ ವಿಷಯದಲ್ಲಿ, ದೇವರಿಗೆ ಕೊಡುವ ವಿಷಯದಲ್ಲಿ ಜೀಬಂತನ ಮಾಡ್ತಾರೆ. ದೇವರಿಗೆ ನಾವು ಸಂಪೂರ್ಣವಾಗಿ ಒಂದೇ ಮನಸ್ಸಿನಿಂದ ಆತನ ಬಳಿಯಲ್ಲಿ ಬಂದು, ಈಗ ವಾಕ್ಯ ಹೇಳುವ ಹಾಗೆ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ದೇವರಿಗೆ ನಾವು ಸನ್ಮಾನಿಸುವುದಾದ್ರೆ, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದೆಂಬುದಾಗಿ ನಾವು ನೋಡುತ್ತೇವೆ. ದೇವರಿಗೆ ಕೊಟ್ಟವನು ಎಂದಿಗೂ ಭಿಕ್ಷಕನಾಗೋದಿಲ್ಲ. ದೇವರನ್ನ ಸನ್ಮಾನಿಸುವನು ಎಂದಿಗೂ ದರಿದ್ರನಾಗೋದಿಲ್ಲ. ದೇವರನ್ನ ಸನ್ಮಾನಿಸುವನು ಎಂದಿಗೂ ಅವನು ಕಡಿಮೆ ಆಗೋದಿಲ್ಲ. ಅವನು ಎಂದಿಗೂ ಭಿಕ್ಷಕನಾಗೋದಿಲ್ಲ. ದೇವರನ್ನ ಸನ್ಮಾನಿಸುವನನ್ನ ದೇವರು ಕೂಡ ಸನ್ಮಾನಿಸ್ತಾನೆ. ಯಾರು ಆತನನ್ನು ತಿರಸ್ಕರಿಸ್ತಾರೋ, ಯಾರು ಆತನನ್ನು ನೆಗ್ಲೆಕ್ಟ್ ಮಾಡ್ತಾರೋ, ದೇವರು ಸಹ ಅವರನ್ನು ತಿರಸ್ಕರಿಸ್ತಾನೆ. ದೇವರ ಮೇಲೆ ಹೆಚ್ಚಿನ ಪ್ರೀತಿ ಇಟ್ಟು ಒಂದು ವೇಳೆ ದೇವರ ವಾಕ್ಯ ಓದಲಿಕ್ಕೆ ಬರದಿದ್ರೂ ಸಹ ಪರಲೋಕದ ದೇವರನ್ನ ನಾವು ಸನ್ಮಾನಿಸುವುದಾದ್ರೆ, ಪರಲೋಕದ ದೇವರ ಬಳಿಯಲ್ಲಿ ನಾವು ಆಸಕ್ತಿ ತೋರಿಸುವುದಾದ್ರೆ, ಉಳುಕಿದ ಕೆಲಸ ಬಾಕಿಯ ಕೆಲಸ ಎಲ್ಲ ದೇವರು ನೋಡ್ಕೊಳ್ತಾನೆ. ನಾವು ಮಾಡಬೇಕಾದದ್ದು ಏನಂದ್ರೆ ದೇವರಿಗೆ ಸನ್ಮಾನಿಸಬೇಕು. ನಾನು ಅನೇಕ ಸಾಕ್ಷಿ ಕೇಳಿದ್ದೇನೆ. ಬೈಬಲ್ ಓದ್ಲಿಕ್ಕೆ ಬರದವರು, 1ನೇ ಕ್ಲಾಸ್ ಬೆಟ್ಟಲ್ಲೂ ಕೂಡ ಹತ್ತದೇ ಇರುವಂತವರು ಸಹ ಇವತ್ತಿನ ದಿನದಲ್ಲಿ ಬೈಬಲ್ ಓದ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ದೇವರಿಗೆ ನಾವು ಸನ್ಮಾನಿಸುವುದಾದ್ರೆ, ದೇವರಲ್ಲಿ ನಾವು ಆಸಕ್ತಿ ತೋರಿಸುವುದಾದ್ರೆ, ದೇವರನ್ನು ನಾವು ಹೆಚ್ಚು ಪ್ರೀತಿಸುವುದಾದ್ರೆ, ಉಳುಕಿದ ಕೆಲಸ ದೇವರು ನೋಡ್ಕೊಳ್ತಾನೆ. ಇವತ್ತು ನಾನು ಅನೇಕ ಕಡೆ ಆಂಧ್ರಕ್ಕೆ ಸೇವೆಗೆ ಹೋಗುವಾಗ ನನಗೆ ಭಾಷೆ ಗೊತ್ತಿಲ್ಲ, ಆದರೆ ದೇವರಿಗಾಗಿ ನಾವು ನಿಲ್ಲುವಾಗ ದೇವರು ಅಲ್ಲಿ ಆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನನ್ನ ಪರಲೋಕದ ದೇವರು ಅವರಿಗೆ ಸಂದೇಶವನ್ನು ಕಳಿಸ್ತಾನ್ರಿ. ದೇವರನ್ನ ನಾವು ಸನ್ಮಾನಿಸಬೇಕು. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು. ಜ್ಞಾನಹೀನರಿಗಾಗುವ ಬಹುಮಾನವೋ ಅವಮಾನವೇ ಎಂಬುದಾಗಿ ನಾವು ನೋಡ್ತೇವೆ. ಜ್ಞಾನಹೀನರಾಗಿ ಎಷ್ಟೋ ಜನರು ನಡ್ಕೊಳ್ತಾರೆ. ಪ್ರೀತಿಯ ದೇವಚಂದ್ರೆ, ಪರಲೋಕದ ದೇವರು ನಮಗೆ ತಂದೆ ಆಗಿದ್ದಾನೆ. ಪರಲೋಕದ ದೇವರನ್ನ ನಾವು ಸನ್ಮಾನಿಸುವರಾಗಿರಬೇಕು. ಯಾವಾಗ ನಾವು ದೇವರನ್ನ ಸನ್ಮಾನಿಸ್ತೀವೋ ದೇವರು ಸಹ ನಮ್ಮನ್ನು ಸನ್ಮಾನಿಸ್ತಾನೆ. ಯಾವಾಗ ನಾವು ಆತನನ್ನು ತಿರಸ್ಕಾರ ಮಾಡ್ತೀವೋ ದೇವರು ಸಹ ನಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ದೇವರನ್ನ ನಾವು ಯಾವಾಗಲೂ ಸನ್ಮಾನಿಸಬೇಕು. ಮನುಷ್ಯನಿಗೆ ಎಷ್ಟೊಂದು ಸನ್ಮಾನ ಇವತ್ತು ತೋರಿಸ್ತಾರೆ ಜನ.
ಪರಲೋಕದ ದೇವರಿಗೆ ಸನ್ಮಾನ ಮಾಡುವುದಕ್ಕೆ ನಾವು ಎಂದಿಗೂ ನೆಗ್ಲೆಕ್ಟ್ ಮಾಡಬಾರದು. ಪರಲೋಕದ ದೇವರನ್ನ ಹೆಚ್ಚಾಗಿ ಸನ್ಮಾನಿಸಬೇಕು. ಮೊದಲು ಪರಲೋಕದ ದೇವರನ್ನ ಹೆಚ್ಚಾಗಿ ಪ್ರೀತಿಸಬೇಕು. ನಮಗೆ ತಂದೆ ಆತನೇ, ನಮಗೆ ತಾಯಿಯೂ ಆತನೇ. ಆ ನಮ್ಮ ತಂದೆ ತಾಯಿಯಾಗಿರುವ ಪರಲೋಕದ ದೇವರನ್ನ ನಾವು ಹೆಚ್ಚಾಗಿ ಸನ್ಮಾನ ಮಾಡುವರಾಗಿರಬೇಕು. ಎರಡನೇದಾಗಿ ನಾವು ನೋಡ್ತೇವೆ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 7ನೇ ವಾಕ್ಯ. ಕರ್ತನು 13ನೇ ಅಧ್ಯಾಯ ಓದ್ರಿ. ಕರ್ತನು ನನ್ನ ಸಹಾಯಕನು, ಭಯಪಡೆನು, ಏನು ಮಾಡನು. ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಸಾಕು. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಕಲಿಯುವಂತ ವಿಷಯ ಏನಂದ್ರೆ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ್ದ ನಿಮ್ಮ ಸಭಾ ನಾಯಕರನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಮೊದಲನೇದಾಗಿ ಪರಲೋಕದ ದೇವರೇ ನಮಗೆ ತಂದೆ ತಾಯಿ ಆಗಿದ್ದಾನೆ. ಎರಡನೆಯ ನಮ್ಮ ತಂದೆ ತಾಯಿ ಯಾರು ಗೊತ್ತಾ ಪ್ರೀತಿಯ ದೇವಚನರೇ? ಇಲ್ಲಿ ಸೇವೆ ಮಾಡ್ತಾ ಇರುವಂತ ನಮ್ಮ ಪ್ರೀತಿಯ ತಂದೆಯವರು, ಆತ್ಮಿಕ ತಂದೆಯವರು, ಆತ್ಮಿಕ ನಮ್ಮ ತಾಯಿಯವರು, ಇಲ್ಲಿ ಸೇವೆ ಮಾಡ್ತಿರುವ ಸಭಾಪಾಲಕರು, ಇವರೇ ನಮಗೆ ತಂದೆ ತಾಯಾಗಿ ದೇವರಿಲ್ಲಿ ನಮಗೆ ಕೊಟ್ಟಿದ್ದಾನೆ. ಇವರಿಗೆ ನಾವು ಸನ್ಮಾನಿಸಬೇಕು. ಇವರನ್ನ ನಾವು ಸನ್ಮಾನಿಸುವುದಾದ್ರೆ ದೇವರು ಹೇಳ್ತಾನೆ, ನನ್ನನ್ನು ಸನ್ಮಾನಿಸುವರನ್ನ ನಾನು ಸಹ ಸನ್ಮಾನಿಸ್ತೇನೆ. ನನ್ನನ್ನು ತಿರಸ್ಕರಿಸುವರು ತಿರಸ್ಕಾರ ಹೊಂದುವರು. ದೇವರು ತನ್ನ ಸೇವಕರ ವಿಷಯವಾಗಿ ಹೇಳಿದ್ದಾನೆ, ನೀವು ನನ್ನ ಶಿಷ್ಯರೆಂಬುದಾಗಿ ತಿಳಿದು ಯಾರಾದರೂ ಒಂದು ತಂಬಿಗೆ ನೀರನ್ನ ನಿಮಗೆ ಕುಡಿಯುವುದಕ್ಕೆ ಕೊಡುವುದಾದರೆ ಬರತಕ್ಕ ಪ್ರತಿಫಲ ಅವರು ತಪ್ಪುವುದೇ ಇಲ್ಲ. ನಿಮ್ಮನ್ನು ಸೇರಿಸಿಕೊಳ್ಳುವರು ನನ್ನನ್ನು ಸೇರಿಸಿಕೊಂಡ ಹಾಗಾಯ್ತು, ನಿಮ್ಮ ಮಾತನ್ನು ಕೇಳುವವರು ನನ್ನ ಮಾತನ್ನು ಕೇಳಿದ ಹಾಗಾಯ್ತು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಈ ದೇವರ ಸೇವಕರನ್ನ, ಈ ತಂದೆ ತಾಯಿಯವರನ್ನ ನಾವು ಸನ್ಮಾನಿಸುವುದಾದ್ರೆ ಅದು ಪರಲೋಕದ ದೇವರಿಗೆ ಅದು ಸನ್ಮಾನಿಸಿದ ಹಾಗೆ. ನಮ್ಮ ಆತ್ಮಿಕ ತಂದೆ ತಾಯಿ ಇವರಾಗಿದ್ದಾರೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ಸಭಾ ಪಾಲಕರಿಗೆ ನೋವನ್ನು ಉಂಟು ಮಾಡ್ತಾ ಇರುವಂತ ಎಷ್ಟೋ ವಿಶ್ವಾಸಿಗಳು ಇವತ್ತಿದ್ದಾರೆ. ಇವತ್ತು ಎಷ್ಟೋ ದೇವರನ್ನ ನಂಬಿರುವಂತ ಭಕ್ತರು ಸಭಾ ಪಾಲಕರ ಮಾತನ್ನು ಕೇಳಲಾರದೆ ತಮ್ಮ ಇಷ್ಟದ ಅನುಸಾರವಾಗಿ ತಮಗೆ ಸ್ವಂತ ಆಲೋಚನೆ ಬಂದ ರೀತಿಯಲ್ಲಿ ಹೇಗೆಗೋ ನಡ್ಕೊಂಡು ದೇವರಿಗೆ ವಿರುದ್ಧವಾಗಿ, ಸಭಾ ನಾಯಕರಿಗೆ, ಸಭಾ ಪಾಲಕರಿಗೆ ವಿರುದ್ಧವಾಗಿ ಇವತ್ತು ಹೇಗೆಗೋ ಜೀವಿಸ್ತಾ ಇದ್ದಾರೆ. ಪ್ರೀತಿಯ ದೇವಚಂದ್ರೆ, ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿರುವಂತ ದೇವರ ಮಕ್ಕಳೇ, ನಮ್ಮ ಪರಲೋಕದ ತಂದೆಯನ್ನ ಹೇಗೆ ನಾವು ಸನ್ಮಾನಿಸುತ್ತೇವೋ, ಹೇಗೆ ಪರಲೋಕದ ದೇವರನ್ನ ನಾವು ಗೌರವಿಸುತ್ತೇವೋ, ಆತನನ್ನು ಸನ್ಮಾನಿಸ್ತೇವೋ, ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ತಂದೆಯನ್ನ, ನಮ್ಮ ಆತ್ಮಿಕ ತಾಯಿಯವರನ್ನ ನಾವು ಸನ್ಮಾನಿಸುವರಾಗಿರಬೇಕು. ಅವರಿಗೆ ಒಂದು ದಿನವೂ ಸಹ ನೋವು ಕೊಡುವಂತ ಮಕ್ಕಳಾಗಿ ನಾವು ಇರಬಾರದು. ಅವರಿಗೆ ಒಂದು ದಿನವೂ ಸಹ ದುಃಖ ಪಡುವ ಮಕ್ಕಳಾಗಿ, ದುಃಖ ಪಡಿಸುವ ಮಕ್ಕಳಾಗಿ ನಾವು ಇರಬಾರದು. ಅವರು ವ್ಯಸನದಿಂದಿರುವುದು ನಮಗೆ ಒಳ್ಳೆಯದಲ್ಲ. ದೇವರು ನಿಮಗೆ ಒಳ್ಳೆ ಸೇವಕನ್ನ, ಒಳ್ಳೆ ತಂದೆಯನ್ನ ದೇವರು ನಿಮಗೆ ಕೊಟ್ಟಿರುವಾಗ ಈ ತಂದೆಯವರಿಗೆ ನೀವು ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಈ ತಂದೆಯವರ ಮೇಲೆ ಅಧಿಕಾರ ನಡೆಸುವುದಕ್ಕಾಗ್ಲಿ, ಅವರ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕಾಗ್ಲಿ ಯಾವುದೇ ಕಾರಣಕ್ಕೆ ನಿಮಗೆ ದೇವರು ಯಾವ ಹಕ್ಕು ಕೊಟ್ಟಿಲ್ಲ. ಇವತ್ತು ಅನೇಕ ಕಡೆ ನಾನು ಸೇವೆಗೆ ಹೋಗುವಾಗ ಸೇವಕರು ಅಳ್ತಾರ್ರಿ, ಸೇವಕರು ದುಃಖದಿಂದ ಹೇಳ್ತಾರೆ, ಇವತ್ತು ವಿಶ್ವಾಸಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಪಾಸ್ಟ್ರೆ, ಇವತ್ತು ವಿಶ್ವಾಸಿಗಳು ನಮ್ಮ ಮಾತನ್ನು ಕೇಳುತ್ತಾ ಇಲ್ಲ ಪಾಸ್ಟ್ರೆ ಎಂಬುದಾಗಿ ದುಃಖದಿಂದ ಸೇವಕರು ನಮ್ಮ ಬಳಿಯಲ್ಲಿ ಹೇಳುವುದುಂಟು.
ಪ್ರೀತಿಯ ಲೈವ್ ಅಲ್ಲಿ ವೀಕ್ಷಿಸ್ತಿರುವಂತ, ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಿರುವ ದೇವರ ಮಕ್ಕಳೇ, ದೇವರು ನಿಮಗೆ ಹೀಗೆ ಹೇಳ್ತಾ ಇದ್ದಾರೆ, ನಿಮ್ಮ ಸಭಾ ಪಾಲಕರ ಮಾತನ್ನ ನೀವು ಕೇಳುವರಾಗಿರಬೇಕು. ನಿಮ್ಮ ಸಭಾ ಪಾಲಕರನ್ನ ಸನ್ಮಾನಿಸ್ರಿ, ಜ್ಞಾಪಕ ಪಡಿಸ್ಕೊಳ್ರಿ, ಜ್ಞಾಪಕ ಪಡ್ಕೊಳ್ರಿ. ನಿಮಗೆ ವಾಕ್ಯ ಸಾರಿದ ನಿಮ್ಮ ಸಭಾ ಪಾಲಕರನ್ನ ನೀವು ಜ್ಞಾಪಿಸಿಕೊಳ್ಳ್ರಿ. ಕೆಲವರು ಹೀಗಿದ್ದಾರೆ, ಪಾಸ್ಟ್ರೇ ನನಗೆ ಈ ಕೆಲಸ ಸಿಕ್ಕಿದ್ರೆ ನಾವು ನಿಮಗೆ ಸಹಾಯ ಹೀಗೆ ಮಾಡ್ತೇವೆ, ನಿಮಗೆ ಹಾಗೆ ಮಾಡ್ತೇವೆ ಎಂಬುದಾಗಿ ಹೇಳಿಬಿಡ್ತಾರೆ. ಆದರೆ ಪರಲೋಕದ ದೇವರು ಕರುಣಿಸಿ ಸಭಾಪಾಲಕರ ಪ್ರಾರ್ಥನೆಯನ್ನು ದೇವರು ಕೇಳಿ ಅವರಿಗೆ ಒಳ್ಳೆ ಕೆಲಸವನ್ನು ಕೊಟ್ಟು ಬಿಡುವಾಗ ಅದರಲ್ಲಿ ಅವರು ಚೆನ್ನಾಗಿ ತೃಪ್ತರಾಗಿರ್ತಾರೆ. ಆದರೆ ಪ್ರಾರ್ಥನೆ ಮಾಡಿದಂತ ಆತ್ಮಿಕ ತಂದೆಯವರನ್ನ ಮರ್ತು ಬಿಡ್ತಾರೆ, ವಾಕ್ಯ ಸಾರಿದ ತಂದೆಯವರನ್ನ ಮರ್ತು ಬಿಡ್ತಾರೆ. ಸಭಾಪಾಲಕರನ್ನ ಮರೆತು ಹೇಗೆಗೋ ಜೀವಿಸ್ತಾರ್ರಿ. ಪ್ರೀತಿಯ ದೇವಚಂದ್ರೆ, ದೇವರ ವಾಕ್ಯ ಹೇಳ್ತದೆ ಸನ್ಮಾನ ಎಂಬುದಾಗಿ. ಮೊದಲನೇದಾಗಿ ಪರಲೋಕದ ತಂದೆಯಾದ ದೇವರೇ ನಮಗೆ ತಂದೆಯೂ ತಾಯಿಯೂ ಆಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆ ಪರಲೋಕದ ದೇವರಿಗೆ ಒಳ್ಳೆಯ ಮಕ್ಕಳಾಗಿದ್ದುಕೊಂಡು ಪರಲೋಕದ ದೇವರನ್ನ ನಾವು ಸನ್ಮಾನಿಸುವರಾಗಿರಬೇಕು. ಎರಡನೆಯ ತಂದೆ ತಾಯಿ ನಮ್ಮ ಸಭಾಪಾಲಕರು, ನಮ್ಮ ತಂದೆಯವರು, ನಮ್ಮ ಕಣ್ಣು ಮುಂದೆ ಇರುವಂತಹ ದೇವರ ಸೇವಕರು, ಪ್ರೀತಿಯ ದೇವರ ಸೇವಕ ಅಮ್ಮವರು, ಅವರನ್ನ ನಾವು ಸನ್ಮಾನಿಸಬೇಕು, ಅವರನ್ನ ಗೌರವಿಸಬೇಕು, ಅವರ ಮಾತನ್ನು ಕೇಳಬೇಕು, ಅವರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ಅವರಿಗೆ ವ್ಯಸನ ಉಂಟು ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರದು. ಅವರಿಗೆ ದುಃಖ ಪಡಿಸುವಂತ ಕಾರ್ಯ ನಾವು ಮಾಡಬಾರದು. ದೇವರು ನಮ್ಮನ್ನು ನೋಡಿ ನಮ್ಮನ್ನು ಮೆಚ್ಚುತ್ತಾನ್ರಿ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಾನು ಕೆಲವು ಸೇವಕರ ಮನೆಯಲ್ಲಿ ನಾನು ಸಹ ಇರುವಾಗ ದೇವರ ಸೇವಕರಿಗೆ ನಾನು ಯಾವತ್ತೂ ಸಹ ನೋವನ್ನ ನಾನು ಕೊಟ್ಟಿಲ್ಲ ಎಂಬುದಾಗಿ ನಾನು ಧೈರ್ಯದಿಂದ ಸಾಕ್ಷಿಯಾಗಿ ಹೇಳಲಿಕ್ಕೂ ಸಾಧ್ಯ. ದೇವರ ಸೇವಕರು ಎಲ್ಲಾದರೂ ಸೇವೆಗೆ ಹೋಗುವಾಗ ಗೂಡು ಒಳಗಿಂದ ಇರುವಂತ ಶೂ ತೆಗೆದು ಅದನ್ನು ಒರೆಸಿ, ಆ ಒಂದು ಶೂ ಅನ್ನು ಕ್ಲೀನ್ ಆಗಿ ಒರೆಸಿ ದೇವರ ಸೇವಕರಿಗೆ ನಾನು ಕಾಲಿಗೆ ತೊಡಿಸುತ್ತಾ ಇದ್ದೆ. ದೇವರ ಸೇವಕರ ಕುಟುಂಬದಲ್ಲಿ ನಾನು ಇರುವಾಗ, ಆ ಪ್ರೀತಿಯ ತಾಯಿಯವರು ಮನೆಯಲ್ಲಿ ಕೆಲಸ ಮಾಡುವಾಗ ಅವರು ಬಟ್ಟೆ ಒಕ್ಕೊಳ್ತಾ ಇದ್ರು. ಆದರೆ ಕೆಲವೊಂದು ಪಾತ್ರೆ ಸಾಮಾನುಗಳನ್ನು ಅವರು ತಿಕ್ಕುವ ಸಂದರ್ಭದಲ್ಲಿ ಅಮ್ಮ ನೀನು ಎದ್ದಳಮ್ಮ ಎಂಬುದಾಗಿ ಅವ್ರನ್ನ ಎಬ್ಬಿಸಿ ಆ ಪಾತ್ರೆ ಆ ಸಾಮಾನುಗಳನ್ನು ನಾನು ತಿಕ್ಕಿ ತೊಳೆಯುತ್ತಾ ನಾನು ಈ ರೀತಿಯಲ್ಲಿ ಅವ್ರನ್ನ ವಿಧೇಯತೆಯಿಂದ ನಡೆದುಕೊಳ್ತಾ ಇದ್ದೆ. ದೇವರ ಸೇವಕರು ಸುಸ್ತಾಗಿ ದೇವರ ವಾಕ್ಯವನ್ನು ಸಾರಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಎಂಬುದಾಗಿ ತಿಳಿದು ದೇವರ ಸೇವಕರ ಪಾದವನ್ನ ನಾನು ಅವರ ಕಾಲುಗಳನ್ನು ಒತ್ತಿ ಅವರಿಗೆ ಒಂದು ಕಾಲನ್ನು ಒತ್ತಿ ಮಸಾಜ್ ಮಾಡುವ ರೀತಿಯಲ್ಲಿ ಕಾಲನ್ನು ಒತ್ತುತ್ತಾ ಇದ್ದೆ. ದೇವರ ಸೇವಕರು ಊಟ ಮಾಡಿರುವ ತಟ್ಟೆಯನ್ನ ತೆಗೆದು ನಾನು ನೀರನ್ನು ಅವರ ಕೈಗೆ ಕೊಟ್ಟು ಆ ತಟ್ಟೆಯನ್ನು ಹೋಗಿ ನಾನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಒರೆಸುತ್ತಾ ಇದ್ದೆ. ದೇವರಿಗೆ ನಾವು ಸನ್ಮಾನಿಸಿದ್ರೆ ದೇವರು ಸಹ ನೋಡ್ತಾನೆ. ದೇವರು ನೋಡ್ತಾನೆ, ನನ್ನನ್ನು ಸನ್ಮಾನಿಸುವರನ್ನ ನಾನು ಸನ್ಮಾನಿಸುತ್ತೇನೆ ಎಂಬುದಾಗಿ ಹೇಳಿದ ಪರಲೋಕದ ದೇವರು ನಮ್ಮನ್ನು ಲಕ್ಷ್ಯವಿಟ್ಟು ನೋಡಿ 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 ಒಂದು ದಿನ ಬಂದಾಗ ದೇವರು ಅನೇಕರ ಮುಂದೆ ನಮ್ಮನ್ನು ಕೂಡ ದೇವರು ಸನ್ಮಾನಿಸ್ತಾನೆ. ದೇವರು ಯಾರ್ದು ಕೂಡ ಇಟ್ಕೊಳ್ಳೋದಿಲ್ಲ, ಯಾರ್ದು ಕೂಡ ದೇವರು ಸಾಲ ಇಟ್ಕೊಳ್ಳೋದಿಲ್ಲ. ಸಾಲಕ್ಕೆ ಪ್ರತಿಯಾಗಿ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ದೇವರು ಎಲ್ಲವನ್ನು ಕೊಡ್ಲಿಕ್ಕಿದ್ದಾನ್ರಿ. ನಾಯಿ ಒಂದು ವೇಳೆ ಗಲೀಜ್ ಮಾಡಿದೆ ಅಂತ ಹೇಳಿ ಸಭೆಯ ಹೊರಗಡೆ ಎಲ್ಲ ಗಲೀಜ್ ಮಾಡಿದೆ ಎಂಬುದಾಗಿ ಪ್ಲಾಸ್ಟಿಕ್ ಚೀಲವನ್ನ ಕೈಯಲ್ಲಿ ಇಟ್ಟುಕೊಂಡು ಗಲೀಜನ್ನ ಈ ಕೈಯಿಂದ ನಾನು ಬಾಚಿ ಹೊರಗೆ ಬಿಸಾಕುತ್ತಾ ಇದ್ದೆ. ಎಷ್ಟೋ ನನ್ನ ಸಾಕ್ಷಿ ಎಷ್ಟೋ ಉಂಟು. ಪ್ರಿಯ ದೇವಚಂದ್ರೆ, ಸೇವಕರ ಮನೆಯಲ್ಲಿ ಇರುವಾಗ ಹೇಗಿರಬೇಕೆಂಬುದಾಗಿ ಪರಲೋಕದ ದೇವರು ನನ್ನನ್ನು ಕಲಿಸಿದನು. ಮೊದಲನೇದಾಗಿ ದೇವರಿಗೆ ನಾವು ಸನ್ಮಾನಿಸಿದ್ರೆ ಪರಲೋಕದ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ.
ನಮ್ಮ ಮೊದಲನೇದು ಪರಲೋಕದ ತಂದೆಯೇ ನಮಗೆ ತಾಯಿಯಾಗೇ ಇದ್ದಾನೆ, ಆತನನ್ನು ನಾವು ಸನ್ಮಾನಿಸಬೇಕು. ಎರಡನೆಯ ತಂದೆ ತಾಯಿ ಯಾರಂದ್ರೆ ದೇವರ ಸೇವಕರು, ಇವರನ್ನ ನಾವು ಸನ್ಮಾನಿಸಬೇಕು, ಇವರ ಮಾತನ್ನು ಕೇಳಬೇಕು, ಅಮ್ಮವರ ಮಾತನ್ನು ಕೇಳಬೇಕು. ನಾವು ಅಮ್ಮವರಿಗೆ ವಿರುದ್ಧವಾಗಿ ಯಾವತ್ತೂ ನಾವು ಮಾತನಾಡಬಾರದು. ಅಪ್ಪನವರಿಗೆ ವಿರುದ್ಧವಾಗಿ, ದೇವರ ಸೇವಕರಿಗೆ ವಿರುದ್ಧವಾಗಿ ಯಾವತ್ತೂ ನಾವು ಮಾತನಾಡಬಾರದು. ಅವರು ಅಂತ ಉಸಿರು ಹೇಳಿದ್ರೆ ಅದು ಯಾವತ್ತೂ ನಮಗೆ ಒಳ್ಳೆಯದಾಗಲ್ಲ. ಅವರಿಗೆ ದುಃಖವನ್ನು ಎಂದಿಗೂ ನಾವು ಕೊಡಬಾರದು. ಎಷ್ಟೋ ವಿಶ್ವಾಸಿಗಳು ಸಭಾಪಾಲಕರಿಗೆ ವಿರುದ್ಧವಾಗಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗೆಂದಿಗೂ ಮಾಡಬಾರದು. ಮೊದಲನೇದಾಗಿ ದೇವರನ್ನ ಸನ್ಮಾನಿಸಬೇಕು. ಎರಡನೇದಾಗಿ ದೇವರ ಸೇವಕರನ್ನ, ತಂದೆ ತಾಯಿಯಾಗಿ ನಮಗೆ ಸಭಾಪಾಲಕರನ್ನ, ಆತ್ಮಿಕ ತಂದೆ ತಾಯಿಯಾಗಿ ನಮಗೆ ಕೊಟ್ಟಿರುವಂತ ಸಭಾಪಾಲಕರನ್ನ ನಾವು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. 17ನೇ ವಚನ ನಾವು ನೋಡೋಣ. 17. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರ್ರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ, ಅದು ಒಳ್ಳೆಯದಲ್ಲ. ಪ್ರಿಯ ದೇವಚಂದ್ರೆ, ದೇವರ ಸೇವಕರಿಗೆ ನಾವು ನೋಯಿಸುವುದಾದ್ರೆ ಯಾವತ್ತೂ ನಮಗೆ ಒಳ್ಳೆಯದಾಗಲ್ಲ. ನಮ್ಮ ಸಭಾಪಾಲಕರು ನಮಗೆ ದೇವರ ವಾಕ್ಯ ಹೇಳಿರ್ತಾರೆ. ನಮ್ಮ ಸಭಾಪಾಲಕರು ನಮಗಾಗಿ ಹಗಲು ರಾತ್ರಿ ಪ್ರಾರ್ಥಿಸಿರ್ತಾರೆ. ನಮ್ಮ ಸಭಾಪಾಲಕರು ನಮಗೋಸ್ಕರ ದೇವರ ಬಳಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿರ್ತಾರೆ. ಈ ತಂದೆ ತಾಯಿಯವರನ್ನ ನಾವು ನೋಯಿಸುವುದಾದ್ರೆ ದೇವರು ಸುಮ್ಮನೆ ಬಿಡ್ತಾನ? ಮೋಶೆಯನ್ನ ಸ್ವಂತ ಅಕ್ಕ ಮಿರ್ಯಾಮಳು ಅವಳು ಏನಂತ ತಿಳ್ಕೊಂಡು ಮಾತಾಡಲ್ಲ ಅಂದ್ರೆ, ನನ್ನ ತಮ್ಮನು, ನಾನು ಹೇಗೆ ಬೇಕಾದ್ರೂ ಮಾತಾಡಬಹುದು, ನನ್ನ ತಮ್ಮನ ಮೇಲೆ ಅಧಿಕಾರದಿಂದ ನಾನು ಚಲಾಯಿಸಿ ಮಾತಾಡಬಹುದು ಎಂಬುದಾಗಿ ಮೋಶೆ ಮೇಲೆ, ತಮ್ಮನ ಮೇಲೆ ನಿನ್ನ ದೇವರು ನಿನ್ನ ಜೊತೆಲಿ ಮಾತ್ರನೇ ಮಾತಾಡ್ತಾನ. ನೀನು ಒಬ್ಬನೇ ದೇವರಿಗೆ ಬೇಕಾದವನ. ನಾವು ಸಹ ದೇವರಿಗೆ ಉತ್ತಮರು, ನಾವು ಸಹ ದೇವರಿಗೆ ಪ್ರಯೋಜನ ಉಳ್ಳವರು, ನಮ್ಮ ಜೊತೆಗೂ ಸಹ ದೇವರು ಮಾತನಾಡ್ತಾನೆಂಬುದಾಗಿ ಮಿರ್ಯಾಮಳು ಮೋಶೆನ ದುಃಖಪಡಿಸ್ತಾಳೆ. ಆರೋನನ್ನ, ಮೋಶೆಯನ್ನ, ಮಿರ್ಯಾಮಳನ್ನ ದೇವರು ತಕ್ಷಣವೇ ಕರೀತಾನೆ. ಒಂದೇ ಕುಟುಂಬದವರು, ಒಂದೇ ತಾಯಿಯ ಮಕ್ಕಳು, ಒಂದೇ ಅಣ್ಣ ತಮ್ಮ, ಅಕ್ಕ, ಮೂವರನ್ನ ದೇವರು ಕರೆಸಿ, ನಿಮ್ಮಲ್ಲಿ ಪ್ರವಾದಿಗಳಿರುವುದಾದ್ರೆ ನಾನು ಅವರೊಟ್ಟಿಗೆ ಮಾತನಾಡ್ತೇನೆ. ಮೋಶೆ ಜೊತೆಗೆ ಗೂಢಾರ್ಥವಾಗಿ ಅಲ್ಲ, ರಹಸ್ಯವಾಗಿ ಅಲ್ಲ, ಬಹಿರಂಗವಾಗಿ ಅವನೊಟ್ಟಿಗೆ ನಾನು ಮಾತನಾಡ್ತೇನೆ. ಅವನು ಎಲ್ಲರಂತೆಲ್ಲ ಅವನು ನನ್ನ ಮನೆಯಲ್ಲಿ ನಂಬಿಗಸ್ತನೇ ಆಗಿದ್ದಾನೆ. ನಂಬಿಗಸ್ತನಾದ ಮೋಶೆ ನನ್ನ ದಾಸನು. ಅವನ ಜೊತೆಗೆ ಗೂಢಾರ್ಥವಾಗಿ ನಾನು ಮಾತಾಡೋದಿಲ್ಲ. ಆತನ ಹತ್ರ ಪ್ರತ್ಯಕ್ಷವಾಗಿ ನಾನು ಮಾತನಾಡ್ತೇನೆ. ನೀನು ಮಾತನಾಡುವುದರಲ್ಲಿ ಭಯ ಪಡಬೇಕಾಗಿತ್ತು ಎಂಬುದಾಗಿ ದೇವರು ಮಿರ್ಯಾಮಳಿಗೆ ದೇವರು ವಾರ್ನಿಂಗ್ ಮಾಡ್ತಾನೆ. ವಾರ್ನಿಂಗ್ ಮಾಡಿ ಬಿಟ್ಟ ಆಕೆಯನ್ನು ಶಿಕ್ಷಿಸ್ತಾನೆ. 7 ದಿವಸ ಹೊರಗಡೆ ಇರುವ ಪರಿಸ್ಥಿತಿ ಆಕೆ ಜೀವಿತದಲ್ಲಿ ಬಂತು. ಪ್ರೀತಿಯ ದೇವ ಜನರೇ, ದೇವರ ಸೇವಕರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರೆ, ವಿರುದ್ಧವಾಗಿ ಮಾತನಾಡಿದ್ರೆ ಯಾವತ್ತು ಎಂದಿಗೂ ಒಳ್ಳೆಯದಾಗೋದಿಲ್ಲ. ದೇವರ ಸೇವಕರನ್ನ ಸನ್ಮಾನಿಸ್ರಿ, ದೇವರು ಸಹ ನಿಮ್ಮನ್ನು ಸನ್ಮಾನಿಸ್ತಾನೆ. ದೇವರ ಸೇವಕರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ, ಅದು ನಿಮಗೆ ಒಳ್ಳೆಯದಾಗಿ ಅಲ್ಲ, ಅದು ನಿಮಗೆ ದುಃಖವೇ ಆಗಿದೆ. ದೇವರ ಸೇವಕರು ವ್ಯಸನದಿಂದಿರುವುದಾದ್ರೆ ನೀವು ನೋವು, ಕಷ್ಟ, ಸಂಕಟಗಳನ್ನು ಅನುಭವಿಸಬೇಕಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕು. ದೇವರನ್ನ ಸನ್ಮಾನಿಸಬೇಕು.
ಹಾಗೆ ನಮಗೆ ಕೊಟ್ಟಿರುವ ಸಭೆಯ ನಾಯಕರು ನಮಗೆ ತಂದೆ ತಾಯಿ. ಈ ತಂದೆ ತಾಯಿಯವರನ್ನ ನಾವು ಸನ್ಮಾನಿಸಿದ್ರೆ ದೇವರು ಇವತ್ತು ನಮ್ಮನ್ನು ಸನ್ಮಾನಿಸ್ತಾನೆ. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾವ ಯೋಗ್ಯತೆ ಇಲ್ಲ ರೀ, ನಾನು ಎಷ್ಟು ದೇವರಿಗೆ ವಂದನೆ ಹೇಳಿದ್ರು ಕಡಿಮೆ. ದೇವರಿಗೆ ಸ್ತೋತ್ರವಾಗಲಿ. ಯಾವುದೇ ಯೋಗ್ಯತೆ ನನಗಿಲ್ಲ, ಯಾವುದೇ ಒಂದು ಬಟ್ಟೆ ತಗೊಳ್ಳಕ್ಕೆ ನನಗೆ ಗತಿ ಇಲ್ಲ, ಯಾವುದೇ ಒಂದು ವಸ್ತು ನಾನು ಇವತ್ತಿಗೂ ಬೇಕಂತ ಕೇಳುವುದಾದ್ರೆ ನಾನು ಕೇಳಿದ್ರೆ ಪರಲೋಕದ ತಂದೆಯನ್ನ ನಾನು ಕೇಳ್ತೇನೆ. ಯಾವುದು ತಗೊಳ್ಳಿಕ್ಕೂ ಯೋಗ್ಯತೆ ಇಲ್ಲದ ನನಗೆ ಇವತ್ತು ದೇವರು ಕೆಲವೊಂದು ಕಡೆ ನನಗೆ ಕಣ್ಣೀರು ಬರುತ್ತೆ. ಎಷ್ಟೋ ಕಡೆ ಕಣ್ಣೀರಿನಿಂದ ದೇವರ ವಾಕ್ಯ ಸಾರಿದ್ದೇವೆ. ಕಣ್ಣೀರಿನಿಂದ ನಾನು ನಿಂತು ದೇವರು ಮಾಡಿದ ಉಪಕಾರವನ್ನು ಸಾರಿದ್ದೇವೆ. ಏನು ಗೊತ್ತಾ, ಯಾವ ಯೋಗ್ಯತೆ ಇಲ್ಲದ ನನ್ನನ್ನು ದೇವರು ಇವತ್ತು ಅನೇಕ ಕಡೆ ಸನ್ಮಾನಿಸ್ತಾ ಇದ್ದಾನೆ. ಕೆಲವರು ಶಾಲ್ ಹೊದಿಸುತ್ತಾರೆ, ನನಗೆ ಅದು ಭಯ ಆಗುತ್ತೆ, ಆ ಸನ್ಮಾನ ತಗೊಳ್ಳಕ್ ನನಗೆ ಯೋಗ್ಯತೆ ಇಲ್ಲ. ಇನ್ನು ಕೆಲವರು ಕಿರೀಟವನ್ನು ಕೂಡ ಹಾಕ್ತಾರೆ, ಅದನ್ನು ಹಾಕ್ಲಿಕ್ಕೂ ಯೋಗ್ಯತೆ ಇಲ್ಲ, ನನಗೆ ಅಳು ಆಗುತ್ತೆ. ದೇವರೇ, ಕಸದಲ್ಲಿ ತಿಪ್ಪೆಯಲ್ಲಿ ಏನಾದ್ರೂ ಇದೆಯಾ ಅಂತೇಳಿ ಹುಡುಕ್ತಾ ತಿರುಗ್ತಾ ಇದ್ದಂತ ಈ ಒಬ್ಬ ತಿಪ್ಪೆಯಲ್ಲಿ ಬಿದ್ದಂತ ಈ ಮನುಷ್ಯನನ್ನ ಇವತ್ತು ದೇವರೇ ಈ ರೀತಿಯಲ್ಲಿ ಸನ್ಮಾನಿಸ್ತಾ ಇದೆಯಲ್ಲ ಅಂತೇಳಿ ತುಂಬಾ ದುಃಖ ಆಗುತ್ತೆ. ಪ್ರಿಯ ದೇವಚಂದ್ರೇ, ದೇವರನ್ನ ನಾವು ಸನ್ಮಾನಿಸಿದ್ರೆ ದೇವರು ಸಹ ನಮ್ಮನ್ನು ಸನ್ಮಾನಿಸ್ತಾರೆ. ಯಾವತ್ತು ನಾವು ಮರೆಯಬಾರದು. ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. 24ನೇ ವಚನ ನಾವು ನೋಡ್ತೇವೆ, ನಿಮ್ಮ ಸಭಾ ನಾಯಕರೆಲ್ಲರಿಗೂ ದೇವ ಜನರೆಲ್ಲರಿಗೂ ವಂದನೆ ಹೇಳಿರಿ. ಯಾವಾಗಲೂ ದೇವ ಸೇವಕರಿಗಾಗಿ ಕೂಡ ಪ್ರಾರ್ಥಿಸಬೇಕು. ಅನೇಕರು ಪಾಸ್ಟರ್ ಹತ್ರ ಬಂದು ತಲೆಯನ್ನು ಒಡ್ಡಿ ಪ್ರಾರ್ಥನೆ ಮಾಡ್ರಿ ಪಾಸ್ಟ್ರೆ ಅಂತ ಹೇಳುವವರೇ ಜಾಸ್ತಿ ಜನ ಇದ್ದಾರೆ. ಆದರೆ ಒಂದು ದಿನವಾದರೂ ಪಾಸ್ಟ್ರೇ ಅಯ್ಯವರೇ, ನೀವು ಧೈರ್ಯದಿಂದ ಕರ್ತನ ಸೇವೆ ಮಾಡ್ರಿ, ನಿಮ್ಮ ಹಿಂದುಗಡೆ ನಾವು ಬೆನ್ನೆಲುಬಾಗಿ ನಿಂತಿದ್ದೇವೆ. ಮೋಶೆ ಯಾವ ರೀತಿಯಲ್ಲಿ ಬೆಟ್ಟದ ಮೇಲೆ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ಅವನ ಕೈ ಸೋತು ಹೋಗುತ್ತಿರುವಾಗ ದೇವರು ಹಲ್ಲೆಲೂಯಾ ಅಲ್ಲಿ ನೋಡ್ತಾ ಇದ್ದಾನೆ. ಮೋಶೆಗೆ ಸಹಾಯಕರಾಗಿ ಆರೋನನು ಹೂರನನು ನಿಂತುಕೊಂಡು ಅವರನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ. ಇವತ್ತು ಅನೇಕರು ಆರೋನನ ಹಾಗೆ ಹೂರೋನ ಹಾಗೆ ಮೋಶೆಗೆ ಸಹಾಯಕರಾಗಿ ನಿಂತ ಹಾಗೆ ಇವತ್ತು ಅನೇಕರು ಕೆಲವರು ಇಲ್ಲ. ಇವತ್ತು ಅನೇಕರು ನನಗೋಸ್ಕರ ಪ್ರೇಯರ್ ಮಾಡ್ರಿ, ನನಗೆ ಒಳ್ಳೇದಾಗ್ಲಿ ಪ್ರೇಯರ್ ಮಾಡ್ರಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಪ್ರೇಯರ್ ಮಾಡ್ರಿ, ಪಾಸ್ಟ್ರೇ ಪ್ರೇಯರ್ ಮಾಡ್ರಿ ಅಂತ ತುಂಬಾ ಜನ ಪಾಸ್ಟರ್ ಬಳಿಯಲ್ಲಿ ಬಂದು ತಲೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಸಿಕೊಳ್ಳುವವರೇ ಬಹಳ ಜನ ಇದ್ದಾರೆ. ಆದ್ರೆ ಒಂದು ದಿನವಾದರೂ ಪಾಸ್ಟ್ರೇ ನೀವು ಹೇಗಿದ್ದೀರಾ, ಪಾಸ್ಟ್ರೇ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಇವತ್ತು ಸೌಖ್ಯ ಇದ್ದೀರಾ, ನೀವು ಚೆನ್ನಾಗಿದ್ದೀರಾ, ಪಾಸ್ಟರ್ ಧೈರ್ಯವಾಗಿ ಸೇವೆ ಮಾಡ್ರಿ, ನಿಮಗೋಸ್ಕರ ನಾವಿದ್ದೀವಿ, ನಿಮಗೋಸ್ಕರ ಪ್ರಾರ್ಥಿಸುವರು ನಾವಿದ್ದೇವೆ, ಪ್ರಾರ್ಥಿಸುವ ಗುಂಪಾಗಿ ಇವತ್ತು ನಾವಿದ್ದೇವೆ ಎಂಬುದಾಗಿ ನಿಮಗೆ ಎಲ್ಲ ವಿಷಯದಲ್ಲಿ ಕರ್ತನ ಕೃಪೆಯಿಂದ ನಾವು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದೇವೆ, ನಾವಿದ್ದೇವೆ ಎಂಬುದಾಗಿ ಒಬ್ಬರಾದ್ರೂ ಇವತ್ತು ಹೇಳ್ತಾರ? ಒಬ್ಬರು ಇಲ್ಲ ರೀ. ಇವತ್ತು ದೇವರ ಸೇವಕರನ್ನ ನೆನೆಸ್ಕೊಳ್ರಿ, ದೇವರ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ರಿ, ದೇವರ ಸೇವಕರಿಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅವ್ರು ಎಷ್ಟೋ ಕಷ್ಟದಲ್ಲಿದ್ದಾರೆ, ಅವರೆಷ್ಟೋ ಸಮಸ್ಯೆಯಲ್ಲಿದ್ದಾರೆ, ಅವರನ್ನು ನಾವು ಸನ್ಮಾನಿಸಬೇಕು. ಸುವಾರ್ತಿಕನು ಸುವಾರ್ತಿಯಿಂದಲೇ ಜೀವನ ಮಾಡಬೇಕಂತ ದೇವರು ಹೇಳಿದ್ದಾರೆ. ನಮ್ಮ ಆದಾಯದಿಂದ ದೇವರ ಸೇವಕರನ್ನು ಕೂಡ ನಾವು ಸನ್ಮಾನಿಸಬೇಕು, ದೇವರ ಸೇವಕರನ್ನ ಗೌರವಿಸಬೇಕು. ಹೀಗೆ ಮಾಡಿದ್ರೆ ದೇವರು ನಮ್ಮ ಕಣಜಗಳು ತುಂಬುವಂತೆ ದೇವರು ಮಾಡಲಿಕ್ಕಿದ್ದಾರೆ. ದೇವರ ಸೇವಕರು ಕೆಲವು ಸಾರಿ ಹೊಟ್ಟೆ ತುಂಬ ಊಟ ಇರೋದಿಲ್ಲ. ದೇವರ ಸೇವಕರು ಎಷ್ಟೋ ಕಷ್ಟದಲ್ಲಿರ್ತಾರೆ, ಅವರಿಗೆ ನಾವು ಸಹಾಯ ಮಾಡಬೇಕು. ಆ ರೀತಿಯಲ್ಲಿ ನಾವು ಇರುವುದಾದ್ರೆ ದೇವರು ಸಹ ನಮ್ಮನ್ನು ಸನ್ಮಾನಿಸ್ತಾನೆ.
ಕೊನೆಯದಾಗಿ ನಾವು ನೋಡ್ತೇವೆ, ಮೊದಲನೇದಾಗಿ ಪರಲೋಕದ ತಂದೆಯಾದ ದೇವರಿಗೆ, ಆತನೇ ನಮಗೆ ತಂದೆ ತಾಯಿ, ಆತನನ್ನ ನಾವು ಸನ್ಮಾನಿಸಬೇಕು. ಎರಡನೆಯ ತಂದೆ ತಾಯಿ ಇಲ್ಲಿರುವಂತ ನಮ್ಮ ಸಭಾಪಾಲಕರು, ನಮಗೆ ದೇವರು ತಂದೆಯಾಗಿ ತಾಯಿಯಾಗಿ ಕೊಟ್ಟಿರುವಂತ ಈ ದೇವರ ಸೇವಕರನ್ನ ನಾವು ಸನ್ಮಾನಿಸಬೇಕು. ಈ ಸನ್ಮಾನ ನಾವು ಅವರಿಗೆ ಮಾಡಿದ್ರೆ ಪರಲೋಕದ ದೇವರಿಗೆ ಮಾಡಿದ ಹಾಗೆ ಪರಲೋಕದ ದೇವರು ಸಹ ನಮ್ಮನ್ನು ಸನ್ಮಾನಿಸ್ತಾನೆ. ಮೂರನೆಯ ಒಂದು ತಂದೆ ತಾಯಿಯನ್ನ ನಾವು ನೋಡುವುದಾದ್ರೆ ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋಣ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಪ್ರೀತಿಯ ದೇವಚಂದ್ರೆ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಮೊದಲನೇದಾಗಿ ಪರಲೋಕದ ದೇವರೇ ನಮಗೆ ತಂದೆ ತಾಯಿ, ಆ ದೇವರಿಗೆ ನಾವು ಸನ್ಮಾನಿಸಬೇಕು. ಎರಡನೇದಾಗಿ ನಮಗೆ ದೇವರು ಸಭಾಪಾಲಕರನ್ನ ತಂದೆಯಾಗಿ ತಾಯಿಯಾಗಿ ಕೊಟ್ಟಿರುವಂತ ಈ ದೇವರ ಸೇವಕರನ್ನ ನಾವು ಸನ್ಮಾನಿಸಬೇಕು. ಮೂರನೇದಾಗಿ ನಮಗೆ ಹೆತ್ತಿರುವಂತ ತಂದೆ ತಾಯಿಯವರನ್ನು ಕೂಡ ನಾವು ಸನ್ಮಾನಿಸಬೇಕು. ಎಷ್ಟೋ ಮಕ್ಕಳು ಕಷ್ಟದಿಂದ ತಾಯಿ ಅವರನ್ನ ಹೆತ್ತಿ ಸಾಕಿ ಸಲುವಿ ದೊಡ್ಡವರಾಗಿ ಮಾಡಿದ ಮೇಲೆ ಬರ್ತಾ ಮಕ್ಕಳಿಗೆ 2 ಕೊಂಬು ಬಂದು ಬಿಡುವಾಗ ತಂದೆ ತಾಯಿಯವರಿಗೆ ತಿವಿಲಿಕ್ಕೆ ಹೋಗ್ತಾರೆ ಎಷ್ಟೋ ಮಕ್ಕಳು. ತಂದೆ ತಾಯಿಯವರಿಗೆ ಹೊಡೆಯುತ್ತಾರೆ ಎಷ್ಟೋ ಮಕ್ಕಳು. ತಂದೆ ತಾಯಿಯವರನ್ನ ದೂಷಿಸ್ತಾರೆ ಎಷ್ಟೋ ಮಕ್ಕಳು. ತಂದೆ ತಾಯಿಯವರಂದ್ರೆ ಒಂಥರ ಕೀಳಾಗಿ ನೋಡ್ತಾರೆ ಮಕ್ಕಳು. ಅಂಥವರಿಗೆ ದೇವರ ವಾಕ್ಯ ಹೇಳ್ತದೆ, ಅವರು ಬಹಳ ದಿವಸ ಬದುಕೋದಿಲ್ಲ ರೀ. ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ತಂದೆ ತಾಯಿಯನ್ನು ನಾವು ಸನ್ಮಾನಿಸಿದ್ರೆ ದೇವರು ಕೂಡ ಅದನ್ನು ನೋಡ್ತಾನೆ. ದೇವರು ನಮ್ಮನ್ನು ನೋಡ್ತಾನೆ. ನಮ್ಮನ್ನು ನೋಡಿ ದೇವರು ಸನ್ಮಾನಿಸ್ತಾನೆ. ನಮ್ಮನ್ನು ಕೂಡ ದೇವರು ಆಶೀರ್ವದಿಸುತ್ತಾನೆ. ತಂದೆ ತಾಯಿಯ ಮಾತನ್ನು ಕೇಳ್ರಿ ಎಂಬುದಾದ ದೇವರು ವಾಕ್ಯ ಹೇಳುತ್ತೆ. ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ನಮ್ಮ ಕಡೆ ಎಲ್ಲ ಏನ್ ಮಾಡ್ತಾರಂದ್ರೆ, ಇರುವಾಗ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ. ಇದ್ದ ಸಮಯದಲ್ಲಿ ಅವರಿಗೆ ಒಂದು ಜೊತೆ ಬಟ್ಟೆ ಕೊಡಿಸೋದಿಲ್ಲ. ಇದ್ದ ಸಮಯದಲ್ಲಿ ಅವರಿಗೆ ಚೆನ್ನಾಗಿ ಊಟ ಉಪಚಾರಗಳನ್ನು ಕೊಡೋದಿಲ್ಲ. ಸತ್ತು ಹೋದ ಮೇಲೆ ಅವರಿಗಾಗಿ ತಿಥಿಯನ್ನು ಮಾಡ್ತಾರೆ. ಅವರಿಗಾಗಿ ಬಿರಿಯಾನಿ ಊಟವನ್ನು ಮಾಡ್ತಾರೆ. ಅವರಿಗಾಗಿ ದೊಡ್ಡ ಒಂದು ಫಂಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವರಿಗಾಗಿ ಬಟ್ಟೆ, ಅವರ ಒಂದು ಚಿತ್ರ ಫೋಟೋವನ್ನ ಇಟ್ಟುಕೊಂಡು ಅದರ ಮುಂದೆ ತಿನ್ನುವಂತ ಪದಾರ್ಥಗಳನ್ನು ಇಡ್ತಾರೆ. ಅದರ ಮುಂದೆ ಬಟ್ಟೆಗಳನ್ನು ಇಡ್ತಾರೆ. ಏನ್ರಿ ಪ್ರಯೋಜನ? ಇದ್ದ ಸಮಯದಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಈಗ ಆ ತಂದೆ ತಾಯಿ ಸತ್ತೋಗಿದ್ದಾರೆ. ತಂದೆ ತಾಯಿಯ ಚಿತ್ರವನ್ನ ಫೋಟೋ ರೀತಿಯಲ್ಲಿ ಮಾಡಿಕೊಂಡು ಅದರ ಮುಂದೆ ತಿನ್ನುವಂತ ಪದಾರ್ಥಗಳನ್ನಿಟ್ರೆ ಏನು ಪ್ರಯೋಜನ? ಇರುವಾಗ ಚೆನ್ನಾಗಿ ನೋಡ್ಕೋಬೇಕು. ಇರುವಾಗ ತಂದೆ ತಾಯಿನ ಚೆನ್ನಾಗಿ ಸಾಕಬೇಕು. ಇರುವಾಗ ತಂದೆ ತಾಯಿನ ಚೆನ್ನಾಗಿ ಸನ್ಮಾನಿಸಬೇಕು. ಕೆಲವು ಕುರಿ ನಾವು ನೋಡ್ತೇವೆ, ಸಾಕಿರುವಂತ ಕುರಿ ಅದು ಬರ್ತಾ ಯಾರು ಸಾಕಿದಾರೋ ಅವರನ್ನೇ ಅದು ಗುದ್ದಲಿಕ್ಕೆ ಹೋಗುತ್ತೆ. ಕೆಲವು ಮಕ್ಕಳು ಸಹ ಹಾಗೆ ಚೆನ್ನಾಗಿ ತಂದೆ ತಾಯಿ ಅವ್ರನ್ನ ಕಷ್ಟಪಟ್ಟು ಬೆಳೆಸಿ ಓದಿಸಿ ದೊಡ್ಡವರಾಗಿ ಮಾಡಿ ಮದುವೆ ಎಲ್ಲ ಮಾಡಿಸಿ ಅವರ ಕುಟುಂಬ ಒಂದು ಚೆನ್ನಾಗಿರಲಿ ಎಂಬುದಾಗಿ ಬಯಸುವಂತ ತಂದೆ ತಾಯಿಯವರಿಗೆ ಮಕ್ಕಳು ಲಾಸ್ಟಿಗೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ. ತಂದೆ ತಾಯಿಯವರನ್ನ ಬೀದಿಯಲ್ಲಿ ಬಿಡ್ತಾರೆ. ತಂದೆ ತಾಯಿಯವರನ್ನ ಮರೆತು ಹೋಗ್ತಾರೆ. ಕೆಲವು ಮಕ್ಕಳು ತಂದೆ ತಾಯಿಗೆ ವಿಷ ಹಾಕಿ ಸಾಯಿಸುವ ಮಕ್ಕಳು ಕೂಡ ಇದ್ದಾರೆ. ವಾಕ್ಯ ಹೇಳುತ್ತೆ, ನೀನು ಏನನ್ನ ಬಿತ್ತಿದ್ದೀಯೋ ಅದನ್ನೇ ನೀನು ಕೊಯ್ಯುತ್ತಿ ಎಂಬುದಾಗಿ. ನಾವು ಏನನ್ನ ಬಿತ್ತಿದ್ದೀವೋ ಅದನ್ನೇ ಕೊಯ್ತೇವೆ. ಪ್ರಿಯ ದೇವಚಂದ್ರೆ,
ದೇವರ ವಾಕ್ಯ ಹೇಳುತ್ತೆ, ನಾವು ಬಿತ್ತಿರುವುದನ್ನೇ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅದು ಒಳ್ಳೆಯದಾಗಿರ್ಬೋದು, ಅದು ಕೆಟ್ಟದಾಗಿರ್ಬೋದು, ಯಾವುದನ್ನು ನಾವು ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕು. ಒಂದು ಕುಟುಂಬದಲ್ಲಿ ತಂದೆ ತಾಯಿಯನ್ನ ಒಬ್ಬ ಮಗನು ಚೆನ್ನಾಗಿ ನೋಡ್ಕೊಳ್ತಿರುವ ಸಮಯದಲ್ಲಿ ಅವನ ತಲೆ ಯಾವ ರೀತಿಯಲ್ಲಿ ತಿರುಗ್ತೋ ಗೊತ್ತಿಲ್ಲ, ಸಡನ್ ಆಗಿ ತಂದೆ ತಾಯಿಯವರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬಂದಂತ ಮಗನು ಈಗ ತಂದೆ ತಾಯಿನ ಹೊರಗೆ ಹಾಕಿ ಅವರಿಗೋಸ್ಕರ ಒಂದು ಚಿಕ್ಕ ರೂಮ್ ಸೆಡ್ ತರ ಹೊರಗೆ ಹಾಕಿ ಅವರನ್ನ ಕೋಣೆಯಲ್ಲಿ ಒಂದು ನಾಯಿಗೆ ಊಟ ಹಾಕ್ತಾರಲ್ಲ ಹಾಗೆ ಮಗನು ಮತ್ತು ಆ ಒಂದು ಸೊಸೆ ಅವರಿಗೆ ಒಂದು ನಾಯಿಗಿಂತ ಕಡೆಯಾಗಿ ನೋಡ್ಕೊಳ್ತಾ ಇದ್ದಾರೆ. ಒಂದು ದಿನ ತಟ್ಟೆ, ಆ ಒಂದು ಬಹಳ ಗಲೀಜಾಗಿರುವಂತ ತಟ್ಟೆ, ನಾಯಿ ಆ ಒಂದು ತಟ್ಟೆಯಲ್ಲಿ ತಿನ್ನುವಂತ ಒಂದು ತಟ್ಟೆ ಆಗಿದೆ. ಆ ತಟ್ಟೆಯಲ್ಲಿ ಇವರು ಮಗನು ಏನ್ ಮಾಡ್ತಾನಂದ್ರೆ ಇವರಿಗೆ ತಿನ್ನಲಿಕ್ಕೆ ಕೊಡುವಾಗ, ಆದರೆ ಒಂದು ದಿನ ಆ ತಟ್ಟೆ ಕಾಣಿಸೋದಿಲ್ಲ. ಅವಾಗ ನಿಮ್ಮ ತಂದೆ ತಾಯಿಯವರು ನೋಡು, ನಾಯಿ ತಿನ್ನುವ ತಟ್ಟೆಯಲ್ಲಿ ನಮಗೆ ಊಟ ಹಾಕ್ತಾರಂತೇಳಿ ಇವರು ಆ ತಟ್ಟೆಯನ್ನು ಬಚ್ಚಿಟ್ಕೊಂಡಿದ್ದಾರೆ, ಇವರಿಗೆ ಎಷ್ಟು ಸೊಕ್ಕು ನೋಡು ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಮಗನು ಬಂದು ತಂದೆ ತಾಯಿಗೆ ಬೈತಾನೆ. ನೀವೆಂತ ತಂದೆ ತಾಯಿಯವರು ಇದ್ದೀರಿ, ಹೋಗ್ಲಿ ಪಾಪ ಅಂತೇಳಿ ನಿಮಗೆ ಒಂದು ಚಿಕ್ಕ ಒಂದು ಕೋಣೆಯಲ್ಲಿ ನಿಮಗೆ ಆಶ್ರಯ ಕೊಟ್ರೆ, ಹೋಗ್ಲಿ ಪಾಪ ಅಂತೇಳಿ ನಿಮಗೆ ಊಟ ಉಪಚಾರಗಳನ್ನು ಕೊಟ್ರೆ, ನಮಗೆ ನಾಯಿ ತಿನ್ನುವಂತ ತಟ್ಟೆಯಲ್ಲಿ ಇವರು ಊಟ ಹಾಕ್ತಾ ಇದಾರಲ್ಲ ಅಂತೇಳಿ ನೀವು ನಮಗೆ ಆ ತಟ್ಟೆ ಸಿಗ್ಲಾರ್ದ ಹಾಗೆ ಬಚ್ಚಿಟ್ಕೊಂಡಿದ್ದೀರಾ ಎಂಬುದಾಗಿ ಈ ಮಗನು ಅವ್ರನ್ನ ಬಹಳವಾಗಿ ದೂಷಿಸ್ತಾನೆ, ಬೈತಾನೆ, ನಿಂದಿಸ್ತಾನೆ. ಆ ತಂದೆ ತಾಯಿ ಹೇಳುವುದು ಒಂದೇ ಮಾತು, ಮಗನೇ ನಾವು ಆ ರೀತಿಯಲ್ಲಿ ಮಾಡಿಲ್ಲಪ್ಪ, ನೀನು ತಟ್ಟೆಯಲ್ಲಿ ಊಟ ಕೊಟ್ಟರು ನಾವು ತಿಂತೇವೆ, ನೀನು ಕೆಳಗಡೆ ನೆಲದಲ್ಲಿ ಸಹ ನೀನು ಏನಾದ್ರೂ ಊಟ ಹಾಕಿದ್ರು ಕೂಡ ನಾವು ತಿಂತೇವೆ, ನಾವು ಅಂತವರಪ್ಪ, ನಾವು ಯಾಕೆ ಆ ತಟ್ಟೆನ ಬಚ್ಚಿಟ್ಕೊಡೋಣ ಎಂಬುದಾಗಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳೋದಿಲ್ಲ. ಆ ಮಗನು ಬೈತಾನೆ ಇರುವಾಗ ಕೇಳಿಸ್ಕೊಂಡಿರುವಂತ ಪಕ್ಕದಲ್ಲಿರುವ ಚಿಕ್ಕ ಮಗನು ಮುಂದೆ ಬಂದು ಹೇಳ್ತಾನೆ, ಅಪ್ಪ ಯಾಕೆ ಅಜ್ಜಿಗೆ ಯಾಕೆ ನೀನು ಬೈತಿ, ಯಾಕೆ ನೀನು ತಾತಗೆ ಬೈತಾ ಇದ್ದಿ, ಯಾಕೆ ಅಮ್ಮ ಅಜ್ಜಿಗೆ ಬೈತಾ ಇದ್ದಿ, ಆ ತಟ್ಟೆನ ಅವರು ಬಚ್ಚಿಲ್ಲ, ಆ ತಟ್ಟೆನ ಬಚ್ಚಿಟ್ಟು ನಾನೇ ಬಚ್ಚಿಟ್ಟುಕೊಂಡಿದ್ದೇನೆ, ಯಾಕೆ ಮಗನ ಎಂಬುದಾಗಿ ಕೇಳುವಾಗ ಹೇಳುತ್ತಾ ಇದ್ದಾನೆ ಮಗನು, ಏನು ಗೊತ್ತಾ, ನಾಳೆ ನೀವು ಸಹ ವಯಸ್ಸಾದ ಸಮಯದಲ್ಲಿ ನೀವು ಮುದುಕಿರಾದಾಗ ನಿಮಗೂ ಸಹ ಇದೇ ನಾಯಿ ತಿನ್ನುವ ತಟ್ಟೆಯಲ್ಲಿ ನಿಮಗೆ ಊಟ ಹಾಕ್ಲಿಕ್ಕೋಸ್ಕರ ನಾನು ಅದಕ್ಕೋಸ್ಕರ ಈ ತಟ್ಟೆನ ಬಚ್ಚಿಟ್ಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನ್ರಿ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತಂದೆ ತಾಯಿಯವರಿಗೆ ನಾಯಿ ತಿನ್ನುವಂತ ತಟ್ಟೆಯಲ್ಲಿ ಊಟ ಕೊಡುವುದಾದ್ರೆ ಒಂದು ದಿನ ಬರುತ್ತೆ, ಅದೇ ನಾಯಿ ತಿನ್ನುವ ತಟ್ಟೆಯಲ್ಲೂ ಸಹ ಯಾರು ಆ ರೀತಿಯಲ್ಲಿ ಕೀಳಾಗಿ ಮಾಡುತ್ತಾರೋ ಅವರಿಗೂ ಅದೇ ಗತಿ ದೇವರು ಕೊಡ್ತಾನೆ. ತಂದೆ ತಾಯಿನ ಸನ್ಮಾನಿಸಬೇಕಂತೇಳಿ ದೇವರ ವಾಕ್ಯ ಹೇಳುತ್ತೆ, ತಂದೆ ತಾಯಿನ ಗೌರವಿಸಬೇಕಂತೇಳಿ ದೇವರ ವಾಕ್ಯ ಹೇಳುತ್ತೆ. ತಂದೆಯನಾಗ್ಲಿ ತಾಯಿನಾಗ್ಲಿ ದೂಷಿಸುವನು ತಂದೆ ತಾಯಿಯ ಮೇಲೆ ಕೈ ಎತ್ತುವುದಾದ್ರೆ ಅವನಿಗೆ ಮರಣ ದಂಡನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಕೊನೆಯದಾಗಿ ಎಫೆಸ 6:1 ಮತ್ತು 3 ನಾವು ನೋಡಿಕೊಂಡು ಪ್ರಾರ್ಥಿಸಲಿಕ್ಕೆ ಹೋಗೋಣ. ಪ್ರೀತಿಯ ದೇವಚಂದ್ರೆ, ಸನ್ಮಾನಿಸುವ ವಿಷಯದಲ್ಲಿ ಇವತ್ತು ನಾವು ಕಲಿತಾ ಇದ್ದೇವೆ. ಯಾರ್ಯಾರಿಗೆ ಸನ್ಮಾನ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1ನೇ ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಬಹುಕಾಲ ನಾವು ಬದುಕಬೇಕಾದ್ರೆ ಮೊದಲನೇದಾಗಿ ನಮ್ಮ ಆಯುಷ್ ಜಾಸ್ತಿ ವೃದ್ಧಿ ಆಗ್ಬೇಕಾದ್ರೆ ಮೊದಲನೇದಾಗಿ 2 ಕಾರ್ಯ ನಾವು ಮಾಡಬೇಕು. ಆ 2 ಕಾರ್ಯದಲ್ಲಿ ಒಂದನೇ ಕಾರ್ಯ ಯಾವುದಂದ್ರೆ ಈ ದೇವರ ವಾಕ್ಯವನ್ನ
ಯಾವಾಗಲೂ ನಾವು ಪ್ರೀತಿಸುತ್ತಾ ಹೋದ್ರೆ, ದೇವರ ವಾಕ್ಯಗಳನ್ನ ಕೈಗೊಂಡು ನಾವು ನಡೀತಾ ಹೋಗುವುದಾದ್ರೆ, ದೇವರನ್ನ ಚೆನ್ನಾಗಿ ಪ್ರೀತಿಸುತ್ತಾ, ಆತನ ವಾಕ್ಯವನ್ನ ಪ್ರೀತಿಸುತ್ತಾ, ದೇವರನ್ನ ಸನ್ಮಾನಿಸುತ್ತಾ ನಾವು ಹೋಗುವುದಾದ್ರೆ, ಈ ಭೂಮಿಯಲ್ಲಿ ಬಹಳ ದಿವಸ ನಾವು ಬದುಕಿರುತ್ತೇವೆ. ಎರಡನೇದಾಗಿ, ನಾವು ಈ ಭೂಮಿಯಲ್ಲಿ ಬಹಳ ದಿವಸವಾಗಿ ಬದುಕಬೇಕಾದ್ರೆ ನಮಗೆ ಶಾರೀರಿಕವಾಗಿ ಕೊಟ್ಟಿರುವಂತ ನಮ್ಮ ತಂದೆ ತಾಯಿಗಳನ್ನ ನಾವು ಸನ್ಮಾನಿಸಿದ್ರೆ, ದೇವರು ನಮಗೆ ಈ ದೇಶದಲ್ಲಿ, ನಮಗೆ ಅನುಗ್ರಹಿಸಿದ ಈ ದೇಶದಲ್ಲಿ ಬಹುಕಾಲ ನಾವು ಬದುಕುತ್ತೇವೆ. ದೇವರ ವಾಕ್ಯ ಹೇಳುತ್ತೆ, ಮಕ್ಕಳೇ, ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳ್ರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದ್ರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸುತ್ತಾ ಇದೆ. ಹಾಗಾಗಿ ಪ್ರೀತಿಯ ದೇವಚಂದ್ರರೇ, ದೇವರ ವಾಕ್ಯವನ್ನ ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ. ಬರೀ ಕೇಳುವುದಷ್ಟೇ ಅಲ್ಲ, ವಾಗ್ದಾನ ಹಾಗೆ ನಡೆಯುವರಾಗಿರಬೇಕು. ನಾವು ದೇವರನ್ನ ಸನ್ಮಾನಿಸ್ರಿ. ತಂದೆ ತಾಯಿಯವರನ್ನ, ದೇವರು ನಿಮಗೆ ಸಭಾಪಾಲಕರಾಗಿ ಕೊಟ್ಟಿರುವಂತ ಈ ತಂದೆಯವರನ್ನ, ತಾಯಿಯವರನ್ನ ಸನ್ಮಾನಿಸ್ರಿ, ಗೌರವಿಸ್ರಿ, ಅವ್ರಿಗೆ ವಿಧೇಯರಾಗಿ ನಡ್ಕೊಳ್ರಿ, ಅವರ ಮಾತನ್ನು ಕೇಳ್ರಿ, ಅವ್ರಿಗೆ ಒಳ್ಳೆಯವರಾಗಿ ನೀವು ನಡ್ಕೊಳ್ರಿ. ದೇವರ ಒಂದು ದಿನ ಬರುತ್ತೆ, ನಿಮ್ಮನ್ನು ದೇವರು ಅನೇಕರ ಮುಂದೆ ಸನ್ಮಾನಿಸುತ್ತಾನೆ. ಮೂರನೇದಾಗಿ, ನಿಮಗೆ ಜನ್ಮ ಕೊಟ್ಟಿರುವ ತಂದೆ ತಾಯಿಯನ್ನ ದೂಷಣೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಎಷ್ಟೋ ಕನಸಿಟ್ಕೊಂಡಿರ್ತಾರೆ, ಕಷ್ಟಪಟ್ಟು ಅವರು ನಿಮ್ಮನ್ನು ಓದಿಸ್ತಾ ಇರ್ತಾರೆ. ಅವರು ಒಂದು ಹೊತ್ತು ಊಟ ಮಾಡದೆ ಆ ಹೊತ್ತಿನ ಊಟವನ್ನ ನಿಮಗೆ ಕೊಟ್ಟು, ನನ್ನ ಮಗನು ನನ್ನ ಮಗಳು ಚೆನ್ನಾಗಿರ್ಲಿ ಎಂಬುದಾಗಿ ಅವರು ನಿಮ್ಮ ಬಗ್ಗೆ ಬಯಸುತ್ತಾ ಇರುವಾಗ, ಆ ತಂದೆ ತಾಯಿಯವರಿಗೆ ನೀವು ಹೇಗಿರಬೇಕು ಗೊತ್ತಾ? ಅವರಿಗೆ ಸನ್ಮಾನಿಸಬೇಕು. ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ತಂದೆ ತಾಯಿಯವರು ಕೆಲವರು ಅವಿಶ್ವಾಸಿಯಾಗಿರ್ತಾರೆ, ಮಕ್ಕಳು ದೇವರನ್ನ ನಂಬಿರುವ ಭಕ್ತರಾಗಿರ್ತಾರೆ. ಕೆಲವು ಮಕ್ಕಳಿಗೆ ತಂದೆ ತಾಯಿಯವರೇ ಹೋಗಿ ಬ್ರ್ಯಾಂಡಿ ತಗೊಂಡ್ ಬಾ ಅಂತ ಹೇಳ್ತಾರೆ. ಅಂಥದ್ದು ಕೆಲ ಮಕ್ಕಳು ಹೋಗಬಾರದು. ಅಯ್ಯೋ, ಪಾಸ್ಟರ್ ನೋಡಿದ್ರೆ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಸನ್ಮಾನ ಮಾಡು ಅಂತೇಳಿ ಹೇಳಿದ್ದಾರೆ, ಈ ರೀತಿಯಲ್ಲಿ ಹೋಗ್ಬಾರ್ದಾ ಅಂತೇಳಿ ನೀವು ಕೇಳುವುದಾದ್ರೆ, ಹೌದು, ಹೋಗ್ಬಾರ್ದು. ಬ್ರಾಂಡಿ ತರಲಿಕ್ಕೆ ಮಕ್ಕಳು ಹೋಗ್ಬಾರ್ದು, ಗುಟ್ಕ ತರಲಿಕ್ಕೆ ಮಕ್ಕಳು ಹೋಗ್ಬಾರ್ದು, ಎಲಡಿಕಿ ತರಲಿಕ್ಕೆ ತಂದೆ ತಾಯಿಗಳು ಕಳಿಸಿದ್ರೆ ಎಲಡಿಕಿ ಕೂಡ ನೀವು ತರಬಾರದು. ಈ ವಿಷಯದಲ್ಲಿ, ಪರಿಶುದ್ಧತೆ ವಿಷಯದಲ್ಲಿ ಯಾವುದೇ ಅಲ್ಲಿ ಹೊಂದಾಣಿಕೆ ನೀವು ಮಾಡ್ಕೋಬಾರದು. ತಂದೆ ತಾಯಿಯವರಿಗೆ ಒಂದೇ ಮಾತು ಹೇಳಬೇಕು, ಇದು ಒಳ್ಳೇದಲ್ಲ, ಇದು ಕೆಟ್ಟದು. ಈ ಕಾರ್ಯಕ್ಕಾಗಿ, ಇಂಥ ಕೆಟ್ಟ ಕೆಲಸಕ್ಕೆ ನನ್ನನ್ನು ಉಪಯೋಗಿಸಬೇಡ ಅಮ್ಮ. ಬೇಕಾದ್ರೆ ನೀನು ಏನೇ ಹೇಳಿದ್ರು ನಾನು ಕೇಳುತ್ತೇನೆ, ಆದ್ರೆ ಕೆಟ್ಟ ಕಾರ್ಯಕ್ಕೆ ನನ್ನನ್ನು ನೀನು ಕಳಿಸಬೇಡ ಎಂಬುದಾಗಿ ಮುಲಾಜಿಲ್ಲದೆ ಹೇಳುವವರಾಗಿರಬೇಕು. ಅವ್ರ ಮಾತನ್ನು ಕೇಳಬೇಕಂತೇಳಿ ಅವ್ರು ಹೇಳ್ದಂಗೆಲ್ಲ ಕುಣಿಯುತ್ತಾ ಬ್ರಾಂಡಿ ತರಲಿಕ್ಕೆ, ಗುಟ್ಕ ತರಲಿಕ್ಕೆ, ಸಿಗರೇಟ್ ತರಲಿಕ್ಕೆ, ಅವ್ರು ಹೇಳ್ದಂಗೆಲ್ಲ ಎಲ್ಲಡಿಕೆ ತರಲಿಕ್ಕೆ ಹೋದ್ರಿ ಅಂದ್ರೆ ದೇವರು ನಿಮ್ಮನ್ನು ಹೊಡೆಯುತ್ತಾನೆ. ಸೈತಾನನು ಅದರಿಂದ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಒಳ್ಳೆ ಮಾತನ್ನು ಕೇಳ್ರಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೆ, ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ಪ್ರಾರ್ಥಿಸೋದಕ್ಕೆ ಹೋಗೋಣ. ನಾನು ನೆನೆಸ್ತೇನೆ, ಇವತ್ತು ದೇವರು ಒಳ್ಳೆ ಸಂದೇಶವನ್ನ, ಸನ್ಮಾನದ ವಿಷಯವಾಗಿ ದೇವರು ಕಲಿಸಿದ್ದಾನೆಂಬುದಾಗಿ ನಾನು ನಂಬ್ತೇನೆ. ಮೊದಲನೇದಾಗಿ, ಪರಲೋಕದ ತಂದೆ ತಾಯಿಯಾಗಿರುವಂತ ದೇವರಿಗೆ, ಅವರೇ ನಮಗೆ ತಂದೆ, ಅವರೇ ನಮಗೆ ತಾಯಿ, ಅವರೇ ನಮಗೆ ಬಂಧು ಬಳಗ ಸ್ನೇಹಿತರಾಗಿರುವಂತ ಪರಲೋಕದ ದೇವರನ್ನ ನಾವು ಸನ್ಮಾನಿಸಬೇಕು. ಯಾವಾಗಲೂ ವಾಕ್ಯ ಓದುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ದೇವರ ಸ್ವರವನ್ನು ಕೇಳುವುದರಲ್ಲಿ, ದೇವರ ಮಾತನ್ನು ಕೇಳುವುದರಲ್ಲಿ, ನಾವು ದೇವರಿಗೆ ವಿಧೇಯತೆ ತೋರಿಸುವುದರಲ್ಲಿ, ದೇವರ ಮಾತನ್ನು ಕೇಳುವಂತ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲಿ ದೇವರಿಗೆ ನಾವು ಸನ್ಮಾನ ಮಾಡಬೇಕು. ನಮಗೆ ಕೊಟ್ಟಿರುವ ತಂದೆ ತಾಯಿಯವರನ್ನ, ಆತ್ಮಿಕ ತಂದೆ ತಾಯಿಯವರನ್ನ, ನಮ್ಮ ಸಭಾ ಪಾಲಕರ ಮಾತನ್ನ ನಾವು ಕೇಳಬೇಕು. ಅವರಿಗೆ ಸನ್ಮಾನಿಸಬೇಕು, ಅವರಿಗೆ ಗೌರವಿಸಬೇಕು. ಅವರಿಗೆ ನಾವು ಎಂದಿಗೂ ನೋವನ್ನು ಕೊಡಬಾರದು, ಅವರಿಗೆ ಎಂದಿಗೂ ನಾವು ದುಃಖ ಪಡಿಸಬಾರದು. ಅವರನ್ನು ಸನ್ಮಾನಿಸಬೇಕು. ಸಭಾ ಪಾಲಕರನ್ನ ನಾವು ಸನ್ಮಾನಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ.
ಮೂರನೇದಾಗಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯವರನ್ನ ನಾವು ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ಭೂಮಿಯಲ್ಲಿ ಬಹುಕಾಲ ಬದುಕು ಎಂಬುದಾಗಿ ನಾವು ನೋಡ್ತೇವೆ. ಥ್ಯಾಂಕ್ ಯು ಜೀಸಸ್. ದೇವರೇ ನಿನಗೆ ಸ್ತೋತ್ರ ರಾಜ್ಯ. ಕರ್ತನೇ ನಿಮಗೆ ಸ್ತೋತ್ರ ರಾಜ್ಯ. ಮಗಳೇ ಆಶಾ, ಮುಂದೆ ಬಾ. ದೇವರ ಆತ್ಮನು ನಿನಗೆ ಕರೀತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ಕರ್ತನೆ ನಿಮಗೆ ಸ್ತೋತ್ರ. ಪರಲೋಕದ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ದೇವರೇ ಈ ಮಗಳನ್ನು ಆಶೀರ್ವದಿಸು. ಕರ್ತನೆ ಈ ಮಗಳನ್ನು ಆಶ್ರಯಿಸು. ಕರ್ತನೆ ನಿಮ್ಮ ಶಕ್ತಿ ಇಳಿದು ಬರಲಿ. ಕರ್ತನೆ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಮಗಳೇ, ದೇವರ ಕೃಪೆ ನಿನ್ನ ಮೇಲಿದೆ. ದೇವರ ದಯೆ ನಿನ್ನ ಮೇಲೆ, ದೇವರ ಕೃಪೆ ನಿನ್ನ ಮೇಲೆ, ದೇವರ ಕನಿಕರ ನಿನ್ನ ಮೇಲೆ ಆವರಿಸಿಕೊಂಡಿದೆ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. ಸ್ಥಿರ ಚಿತ್ತದಿಂದಿರು, ಪೂರ್ಣ ಧೈರ್ಯದಿಂದಿರು. ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ. ನಿನ್ನನ್ನು ದೇವರು ಹಲ್ಲೆಲೂಯಾ ಬಹಳವಾಗಿ ಬರುವ ಒಂದು ದಿನದಲ್ಲಿ ಅನೇಕರ ಮುಂದೆ ದೇವರು ನಿನ್ನನ್ನು ಸಾಕ್ಷಿಯಾಗಿ, ದೇವರು ನಿನ್ನನ್ನು ಉನ್ನತವಾಗಿ, ನಿನ್ನನ್ನು ಆತನು ಪ್ರಯೋಜನ ಒಂದು ಪಾತ್ರೆಯಾಗಿ ನಿನ್ನನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ನನಗೆ ಒಳ್ಳೆ ಸ್ವರ ಇಲ್ಲ ಅಂತೇಳಿ ನೀನು ಭಯಪಡಬೇಡ. ದೇವರಿಗಾಗಿ ನೀನು ಕರ್ತನಿಗಾಗಿ ಸ್ತುತಿಸುವುದಾದ್ರೆ ಎಲ್ಲ ತಡೆಗಳನ್ನ ದೇವರು ಮುರಿದು ಹಾಕ್ಲಿಕ್ಕೆ ಶಕ್ತನಾಗಿದ್ದಾನೆ. ಮಗಳೇ, ನಿನ್ನ ಪರಿಸ್ಥಿತಿಯನ್ನು ದೇವರು ನೋಡಿದ್ದಾನೆ. ನೀನು ಬಂದ ಹಾದಿ ಅಷ್ಟು ಸುಲಭವಾದ ಹಾದಿ ಅಲ್ಲ. ಬಹಳ ಕಣ್ಣೀರುಗಳು, ದುಃಖಗಳು, ಅವಮಾನಗಳು, ನಿಂದನೆಗಳು, ಕಣ್ಣೀರು, ಅನೇಕ ಗೋಳಾಟಗಳನ್ನ ಎಲ್ಲವನ್ನ ಸಹಿಸಿಕೊಂಡು, ಎಲ್ಲವನ್ನು ದಾಟುತ್ತಾ, ಕಲ್ಲು ಮುಳ್ಳು, ದಿನ್ನೆಗಳನ್ನ ಎಲ್ಲವನ್ನ ನಿನ್ನ ಜೀವಿತದಲ್ಲಿ ಎಲ್ಲವನ್ನು ತುಳಿಯುತ್ತಾ, ನಡೆದಾಡ್ತಾ, ನೋವು ದುಃಖಗಳನ್ನು ಅನುಭವಿಸಿಕೊಂಡು ನೀನು ಬಂದವಳಾಗಿದ್ದಿ. ಮಗಳೇ, ನಿನ್ನ ಕಷ್ಟವನ್ನು ನಾನು ನೋಡಿದ್ದೇನೆ, ನಿನ್ನ ಪರಿಸ್ಥಿತಿ ನಾನು ನೋಡಿದ್ದೇನೆ. ತಾಯಿಯ ಪ್ರೀತಿಯನ್ನು ಕೂಡ ನೀನು ಒಂದು ಟೈಮ್ನಲ್ಲಿ ಕಾಣಲಿಲ್ಲ. ತಾಯಿ ಸಹ ನಿನ್ನನ್ನು ಮರೆತು ಹೋದಳು. ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ನಾನು ಗರ್ಭದಲ್ಲಿರುವಾಗಲೇ ನಿನ್ನನ್ನು ನಾನು ತಿಳಿದುಕೊಂಡೆನು. ಮಗಳೇ, ನೀನು ಅನಾಥಳಲ್ಲ. ನಿನ್ನ ಬಳಿಗೆ ನಾನು ಇದ್ದೇನೆ. ನಾನೇ ನಿನಗೆ ಉಂಟು ಮಾಡಿದ್ದೇನೆ. ನಾನೇ ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ. ನಾನೇ ನಿನ್ನ ಕರವನ್ನು ಹಿಡಿದು ನಡೆಸುತ್ತಾ ಇದ್ದೇನೆ ಎಂಬುದಾಗಿ ದೇವರಾತ್ಮನು ನಿನಗೆ ಸಂತೈಸುತ್ತಾ ಇದ್ದಾನೆ. ನಿನ್ನ ಕಣ್ಣೀರು ಸುರಿಸದಿರಲಿ, ನಿನ್ನ ಗೋಳಾಟವು ಕೇಳಿಸದಿರಲಿ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನಿನಗಾದ ಅವಮಾನಕ್ಕೆ ಪ್ರತಿಯಾಗಿ ಎರಡರಷ್ಟು ಮಾನವನ್ನು ಹೊಂದಿಕೊಳ್ಳುವಿ. ದೇವರೇ, ಮಗಳನ್ನು ಆಶೀರ್ವದಿಸು ಸ್ವಾಮಿ. ಪರಿಶುದ್ಧ ದೇವರೇ, ಆಶೀರ್ವದಿಸು. ದೇವರು ಒಳ್ಳೆಯ ಸ್ಥಳದಲ್ಲಿ ಇವತ್ತು ದೇವರು ನಿನ್ನನ್ನು ನಿಲ್ಲಿಸಿದ್ದಾನೆ. ಮಗಳೇ, ದೇವರು ನಿನ್ನ ಪರಿಸ್ಥಿತಿಯನ್ನ ನೋಡಿಯೇ ಈ ಪ್ರಾಂತಕ್ಕೆ, ಈ ಸ್ಥಳಕ್ಕೆ ದೇವರು ನಿನ್ನನ್ನು ಕರೆದುಕೊಂಡು ಬಂದಿದ್ದಾನೆ. ನಿನ್ನ ಸ್ವಂತ ಬುದ್ಧಿಯಿಂದ, ನಿನ್ನ ಸ್ವಂತ ಜ್ಞಾನದಿಂದ ಇಲ್ಲಿ ಬರಲಿಲ್ಲ. ದೇವರೇ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಶಕ್ತಿ ಇಳಿದು ಬರಲಿ ರಾಜ. ಮಗಳನ್ನು ಆಶೀರ್ವದಿಸು. ಪವಿತ್ರಾತ್ಮನೆ ಬಲಪಡಿಸು. ಪವಿತ್ರಾತ್ಮನೆ ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಿಶೇಷವಾದ ಕೃಪೆ, ಬಲ, ಕರುಣೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ದೇವರಿಗೆ ಗಟ್ಟಿಯಾದ ಚಪ್ಪಾಳೆ ತಟ್ಟುತ್ತಾ ಆತ್ಮನನ್ನು ಸ್ತುತಿಸೋಣ. ಥ್ಯಾಂಕ್ ಯು ಜೀಸಸ್. ದೇವರೇ, ಈ ಪ್ರಾರ್ಥನೆಯನ್ನು ನೀವು ಕೇಳಿದಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನಗೆ ಮಹಿಮೆ ಸ್ವಾಮಿ.
ಪರಿಶುದ್ಧಾತ್ಮನೇ ಸ್ತೋತ್ರ. ಮಗನೇ, ನಾನು ಇಲ್ಲಿ ಕುಳಿತುಕೊಂಡಿರುವಾಗ ದೇವರು ನನ್ನ ಆತ್ಮಿಕವಾದ ಕಣ್ಣುಗಳಿಂದ ದೇವರು ಹೀಗೆ ನಿನ್ನ ವಿಷಯವಾಗಿ ತೋರಿಸ್ತಾ ಇದ್ದಾನೆ. ಮಗನೇ, ನೀನು ದೇವರಿಗೆ ನಿನ್ನನ್ನು ಒಪ್ಪಿಸಿ ಕೊಡುವುದಾದ್ರೆ, ಯಾವ ರೀತಿಯಲ್ಲಿ ಬಾಲಕನಾದ ಸಮುವೇಲನು ಆ ಒಂದು ಬಾಲಕನಾಗಿರುವಾಗಲೇ ದೇವರ ಸನ್ನಿಧಿಗೆ ತನ್ನನ್ನೇ ಒಪ್ಪಿಸಿ ಕೊಟ್ಟನು, ಹಾಗೆ ನೀನು ದೇವರಿಗೆ ಒಪ್ಪಿಸಿ ನೀನು ಕೊಡುವುದಾದರೆ ಬರೋ ದಿನದಲ್ಲಿ ಒಂದು ದೊಡ್ಡ ಹಿಂಡಿಗೆ ನೀನೊಬ್ಬ ಸಭಾ ಪಾಲಕನಾಗಿ ದೇವರು ನಿನ್ನನ್ನು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಹೀಗೆ ತೋರಿಸುತ್ತಾ ಇದ್ದಾನೆ. ಒಂದು ಸಭೆಗೆ ನಿನ್ನನ್ನು ದೇವರು ಒಬ್ಬ ಕುರುಬನಾಗಿ ಸಭಾ ಪಾಲಕನಾಗಿ ನಿನ್ನನ್ನು ನಿಲ್ಲಿಸಿರುವುದನ್ನ ನಾನು ನೋಡ್ತಾ ಇದ್ದೇನೆ. ನೀನು ನಂಬುವುದಾದರೆ ದೇವರ ಮಹಿಮೆ ಕಾಣುವಿ. ದೇವರ ಸೇವೆಯಲ್ಲಿ ಸಿಗುವ ಆನಂದ ಬೇರೆ ಲೋಕದಲ್ಲಿ ಎಲ್ಲೂ ಇಲ್ಲ. ನಿನ್ನನ್ನು ಸಂಪೂರ್ಣವಾಗಿ ದೇವರ ಬಳಿಯಲ್ಲಿ ನೀನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುವುದಾದ್ರೆ ಅನೇಕರು ನೋಡುವ ಹಾಗೆ, ಅನೇಕರು ಆಶ್ಚರ್ಯ ಪಡುವ ಹಾಗೆ ಒಂದು ದೊಡ್ಡ ಗುಂಪನ್ನ ದೇವರು ನಿನ್ನ ಮೂಲಕ ಎಬ್ಬಿಸಿ ಆ ಗುಂಪನ್ನ ಹಲ್ಲೆಲೂಯಾ, ಆ ಗುಂಪಿಗೆ ನಿನ್ನನ್ನು ಕುರುಬನಾಗಿ ಸಭಾ ಪಾಲಕನಾಗಿ ಅನೇಕರ ಮುಂದೆ ನಿನ್ನನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಮಗನನ್ನು ಆಶೀರ್ವದಿಸು ಸ್ವಾಮಿ. ಬರೋ ದಿನದಲ್ಲಿ ದೇವರೇ ದೊಡ್ಡ ಸೇವಕನಾಗಿದ್ದನು ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ ನಿನ್ನ ದಾಸನಾಗಿ ಮಾರ್ಪಡಲಿ. ಈ ಮಗನ ಮೇಲಿರುವ ಎಲ್ಲ ಬಂಧನಗಳು, ಎಲ್ಲ ಶಾಪಗಳು, ತಂದೆ ತಾಯರ ಶಾಪಗಳು, ಹಿರಿಯರ ಶಾಪಗಳು, ಸಂಪ್ರದಾಯದ ಶಾಪಗಳು, ಎಲ್ಲ ವಂಶ ಪರಂಪರೆ ಶಾಪಗಳು ಯೇಸುವಿನ ನಾಮದಲ್ಲಿ ಮುರಿದು ಬಿದ್ದು ಹೋಗಲಿ. ಮಗನನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೇ ನೀನು ಮುಟ್ಟು ಸ್ವಾಮಿ. ಕರ್ತನೇ ನೀನು ಮುಟ್ಟು ರಾಜ. ಕರ್ತನೇ ನಿನ್ನ ಶಕ್ತಿಯಿಂದ ದೇವರೇ ಮಗನನ್ನು ತುಂಬಿಸು. ಕರ್ತನೆ, ಮಗನೇ, ದೇವರಾತ್ಮನು ನನಗೆ ಹೀಗೆ ತೋರಿಸ್ತಾ ಇದ್ದಾನೆ. ಅನೇಕರನ್ನ ದೇವರಾತ್ಮನು ನನಗೆ ತೋರಿಸಿದ್ದಾನೆ. ಆತ್ಮಿಕವಾಗಿ ನಾನು ನಿಮ್ಮನ್ನು ನೋಡುವುದಾದ್ರೆ ಹಲ್ಲೆಲೂಯಾ ಮಗನೇ, ಬರೋ ದಿನದಲ್ಲಿ ದೇವರು ಅನೇಕರ ಮಧ್ಯದಲ್ಲಿ ನಿನ್ನನ್ನು ದೇವರು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ನಿನ್ನನ್ನು ದೇವರು ಸಾಕ್ಷಿಯಾಗಿ ನಿಲ್ಲಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಸುವಾರ್ಥಿಕನಾಗಿ ಅನೇಕ ಕಡೆಯಲ್ಲಿ ನೀನು ಸುವಾರ್ಥಿಕನಾಗಿ, ಕರ್ತನ ದಾಸನಾಗಿ, ಕರ್ತನ ಸೇವಕನಾಗಿ ಅನೇಕ ಕಡೆಯಲ್ಲಿ ನೀನು ಉಪಯೋಗಿಸಲ್ಪಡ್ತಾ ಇರುವುದನ್ನ ದೇವರು ತೋರಿಸುತ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಮಗನೇ, ಈ ಕೈಗಳಿಂದ ಅನೇಕರಿಗೆ ನೀನು ಸಹಾಯ ಮಾಡುತ್ತಿ, ಅನೇಕ ಬಡವರ ಕಣ್ಣೀರನ್ನು ನೀನು ಒರೆಸುತ್ತಿ, ಅನೇಕರಿಗೆ ನೀನು ಸಹಾಯ ಮಾಡುವ ಮಗನಾಗಿ ನಿನ್ನನ್ನು ದೇವರು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಸುವಾರ್ಥಿಕನಾಗಿ ನಿನ್ನನ್ನು ದೇವರು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ ರಾಜ. ಹಲ್ಲೆಲೂಯಾ. ಕ್ಯಾಶೋ ಪ್ಲೇ ಮಾಡ್ತಾ ಹಾಡನ್ನು ಹಾಡುತ್ತಾ ದೇವರನ್ನ ಸ್ತುತಿಸ್ತಾ ಇರುವುದನ್ನ ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೇನೆ. ಮಗನೇ, ಬರುವ ದಿನದಲ್ಲಿ ದೇವರು ನಿನ್ನನ್ನು ಬಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಶಕ್ತಿ ಸ್ವಾಮಿ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಕರ್ತನೇ ಸ್ತೋತ್ರ. ಪರಿಶುದ್ಧಾತ್ಮನೇ, ಥ್ಯಾಂಕ್ ಯು ಜೀಸಸ್. ಬರೋ ದಿನದಲ್ಲಿ ಮಗನೇ ಬರ್ದಿಟ್ಟುಕೋ. ದೇವರು ಹೀಗೆ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್. ದೇವರು ಬರೋ ದಿನದಲ್ಲಿ ನಿನ್ನನ್ನು ಸಹ ಸೇವೆಯಲ್ಲಿ ಶಕ್ತಿಯುತವಾಗಿ ಆತನು ಉಪಯೋಗಿಸಿಕೊಳ್ಳಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಿನ್ನನ್ನು ಅನೇಕರ ಮಧ್ಯದಲ್ಲಿ ನಿನ್ನನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಕರ್ತನಿಗಾಗಿ ನೀನು ಬರೆದಿಟ್ಟುಕೋಬೇಕಾದ್ರೆ ದೇವರು ಹೀಗೆ ಹೇಳ್ತಾ ಇದ್ದಾನೆ. ಈ ಕೈಗಳಿಂದ ನೀನು ಪೆನ್ನನ್ನು ತೆಗೆದುಕೊಂಡು ಅನೇಕ ಹಾಡುಗಳನ್ನ, ಸ್ವಂತವಾದ ಹಾಡುಗಳನ್ನ ಬರೆದು ದೇವರಿಗೆ ಹಾಡುತ್ತಾ, ದೇವರನ್ನ ಸ್ತುತಿಸುತ್ತಾ, ಕರ್ತನ ಸೇವೆಯನ್ನ ಮಾಡುತ್ತಾ, ಕರ್ತನಿಗಾಗಿ ವೈರಾಗ್ಯದಿಂದ ನೀನು ದುಡಿಯುವ ಹಾಗೆ ದೇವರು ಮಾಡಲಿಕ್ಕಿದ್ದಾನೆ. ನಿನ್ನನ್ನು ದೇವರು
ಸೇವೆಯಲ್ಲಿ ನಿಮ್ಮನ್ನ ಒಂದು ಪಾತ್ರಿಯಾಗಿ ನಿಮ್ಮನ್ನು ಬಳಸಿಕೊಳ್ಳಲಿಕ್ಕಿದ್ದಾನೆ. ಇಲ್ಲಿರುವಂತ ಅನೇಕ ಮಕ್ಕಳನ್ನ, ಇಲ್ಲಿರುವಂತ ಅನೇಕರನ್ನ ದೇವರು ಸೇವೆಯಲ್ಲಿ ಒಂದು ಪಾತ್ರಿಯಾಗಿ, ಒಂದು ಪ್ರಯೋಜನ ಪಾತ್ರಿಯಾಗಿ ದೇವರು ಬಳಸಿಕೊಳ್ಳಲಿಕ್ಕಿದ್ದಾನೆ, ದೇವರು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರಾತ್ಮನು ಈ ಸಭೆಗೆ ಓ ಹಲ್ಲೆಲೂಯಾ ಅನೇಕ ವಸ್ತುಗಳನ್ನ ಕೊಟ್ಟಿರುವುದನ್ನು ನಾನು ನೋಡ್ತಾ ಇದ್ದೇನೆ, ನನ್ನ ಆತ್ಮದ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್. ಒಂದು ಪ್ರಾಜೆಕ್ಟ್ ನನ್ನ ಕಣ್ಣಿನಲ್ಲಿ, ಒಂದು ಪ್ರಾಜೆಕ್ಟ್ ನಾನು ನೋಡ್ತಾ ಇದ್ದೇನೆ. ಆ ಪ್ರಾಜೆಕ್ಟ್ ಹಲ್ಲೆಲೂಯಾ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಓ ಹಾಡುಗಳು ಗೋಡೆಯ ಮೇಲೆ ಅಕ್ಷರದ ರೀತಿಯಲ್ಲಿ ಕಾಣಿಸುತ್ತಾ ಇದೆ. ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಜೀಸಸ್. ನಾನು ಲ್ಯಾಪ್ಟಾಪ್ ನಲ್ಲಿ ನೋಡ್ತಾ ಇದ್ದೇನೆ, ಯಾರೋ ಆ ಲ್ಯಾಪ್ಟಾಪ್ ಅನ್ನ ಪ್ರೆಸ್ ಮಾಡ್ತಾ ಇರುವಾಗ ಹಾಡುಗಳು ಪ್ರಾಜೆಕ್ಟ್ ನಲ್ಲಿ ಗೋಡೆಯ ಚಿತ್ರಣದ ಮೇಲೆ ಹಾಡುಗಳು ಕಾಣಿಸ್ತಾ ಇರುವುದನ್ನು ನೋಡ್ತಾ ಇದ್ದೇನೆ. ದೇವರು ಹಾಗೆ ಮಾಡಲಿಕ್ಕಿದ್ದಾನೆ, ನಾನು ನೋಡ್ತಾ ಇದ್ದೇನೆ. ಈಗ ಸೆಲ್ ಫೋನ್ ಇಟ್ಟಿರುವ ಜಾಗದಲ್ಲಿ ಒಳ್ಳೆ ಒಂದು ಕ್ಯಾಮ್ರಾ ನಾನು ನೋಡ್ತಾ ಇದ್ದೇನೆ. ಒಳ್ಳೆ ಕ್ಯಾಮ್ರಾ, ಒಂದು ಒಳ್ಳೆ ಕ್ಯಾಮ್ರಾ, ತುಂಬಾ ಸುಂದರವಾಗಿ ಹಲ್ಲೆಲೂಯಾ ಶೂಟಿಂಗ್ ಮಾಡುವಾಗ ಹೇಗೆ ಅತ್ತ ಇತ್ತ ಕ್ಯಾಮ್ರಾವನ್ನು ತಿರುಗಿಸುತ್ತಾರೋ ಆ ರೀತಿಯಲ್ಲಿ ಕ್ಯಾಮ್ರಾ ಮುಂದುಗಡೆ ಇಟ್ಟುಕೊಂಡು ದೇವರ ಸೇವಕರು ಪ್ರಸಂಗ ಮಾಡ್ತಿರುವಾಗ ಆ ಕ್ಯಾಮ್ರಾವನ್ನು ತಿರುಗಿಸ್ತಾ ಇರುವ ಹಾಗೆ ನಾನು ನೋಡುತ್ತಾ ಇದ್ದೇನೆ. ದೇವರು ಅದ್ಭುತವಾಗಿ ಅನೇಕ ಕಾರ್ಯಗಳು ಈ ಸಭೆಯಲ್ಲಿ ದೇವರು ಕೊಡಲಿಕ್ಕಿದ್ದಾನೆ. ನಾನು ನೋಡ್ತಾ ಇದ್ದೇನೆ. ಈ ಆಶ್ರಮ ಇವತ್ತು ಚಿಕ್ಕದಾಗಿರುವ ಹಾಗೆ ಇವತ್ತಿದೆ. ದೇವರು ಈ ಆಶ್ರಮವನ್ನ ಬಳ್ಳಿಯಂತೆ ಯಾಬೇಚನ ಪ್ರಾಂತವನ್ನ ವಿಸ್ತರಿಸಿದ ಹಾಗೆ, ಬಳ್ಳಿಯನ್ನ ಹರಡುವ ಹಾಗೆ ಈ ಒಂದು ಆಶ್ರಮವನ್ನ ದೇವರು ಬಹಳ ಅದ್ಭುತವಾಗಿ, ಉನ್ನತವಾಗಿ ಇದನ್ನು ನಡೆಸಲಿಕ್ಕಿದ್ದಾನೆ. 3 ಫ್ಲೋರ್ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. 3 ಫ್ಲೋರ್ ರೀತಿಯಲ್ಲಿ ಕಟ್ಟಲ್ಪಟ್ಟರು ಹಾಗೆ, ಅದರಲ್ಲಿ ಬಹಳ ವೃದ್ಧರು, ಅದರಲ್ಲಿ ಮಕ್ಕಳು ಅನೇಕರು ಅದರಲ್ಲಿ ಇರುವ ಹಾಗೆ ನಾನು ನೋಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಫಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ, ಇನ್ನು ಫಲವಾಗಿ ಕರ್ತನೆಗಾಗಿ ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ಅನೇಕ ವಿಷಯದಲ್ಲಿ ಪ್ರೀತಿಯ ದೇವರ ಸೇವಕರೇ, ಮನಸ್ಸು ನೊಂದು, ಮನಸ್ಸು ದುಃಖದಲ್ಲಿ ಇದೆ, ಆದರೆ ದೇವರಾತ್ಮನು ನಿಮಗೆ ಸಂತೈಸುತ್ತಾ ಇದ್ದಾನೆ. ದೇವರಾತ್ಮನು ನಿಮ್ಮ ಬೆನ್ನಿನ ಮೇಲೆ, ಹೆಗಲ ಮೇಲೆ ಕೈ ಹಾಕಿಕೊಂಡು ಒಂದು ಸ್ನೇಹಿತನ ಹಾಗೆ ನಿಮಗೆ ದೇವರು ಸಹಾಯಕನಾಗಿ ನಡೆಸ್ತಾ ಇದ್ದಾರೆ. ನನ್ನ ಸಭೆಯನ್ನು ನಾನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಅನೇಕ ಆತ್ಮಗಳನ್ನು ದೇವರು ಕರ್ಕೊಂಡು ಬರ್ತಾರೆ. ಅನೇಕ ಮಕ್ಕಳು ಜಾಸ್ತಿ ಆಶ್ರಮಕ್ಕೆ, ಈ ಸಭೆಗೆ ಅನೇಕ ಮಕ್ಕಳು ನಾನು ನೋಡ್ತಾ ಇದ್ದೇನೆ. ಬ್ಯಾಗ್ ಎತ್ತಿಕೊಂಡು, ಬ್ಯಾಗ್ ಸುಟ್ಕೇಸ್ ಎತ್ತಿಕೊಂಡು ಅನೇಕ ಮಕ್ಕಳು ಓಡೋಡಿ ಬರ್ತಾ ಇದ್ದಾರೆ. ಅನೇಕ ವೃದ್ಧಾಪ್ರಾಯದವರು ಓಡೋಡಿ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳನ್ನ ಸಹಾಯ ಮಾಡುವುದಕ್ಕಾಗಿ ಪಾಸ್ಟ್ರೇ ದೇವರು ಈಗ ಅನೇಕರನ್ನ ರೆಡಿ ಮಾಡ್ತಾ ಇದ್ದಾನೆ. ಅನೇಕರು ಸಹಾಯ ಮಾಡಲಿಕ್ಕಾಗಿ ಮುಂದೆ ಬರ್ತಾರೆ. ಅನೇಕ ವ್ಯಕ್ತಿಗಳು, ನಿಮಗೆ ಪರಿಚಯ ಇಲ್ಲದ ವ್ಯಕ್ತಿಗಳು, ಅನೇಕರು ನಿಮಗೆ ಸಹಾಯ ಮಾಡುವುದಕ್ಕಾಗಿ ಮುಂದೆ ದೇವರು ಕರ್ಕೊಂಡು ಬರ್ತಾ ಇದ್ದಾನೆ. ಎಷ್ಟೋ ವಿಷಯಗಳನ್ನು ದೇವರು ತೋರಿಸ್ತಾ ಇದ್ದಾರೆ. ಅದೆಲ್ಲ ನೆರವೇರಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ನೆರವೇರಲಿ ರಾಕ್ಷ. ಇಲ್ಲಿರುವ ಎಲ್ಲ ಪ್ರಿಯ ಸಹೋದರ ಸಹೋದರಿಯನ್ನು ಆಶೀರ್ವಿಸು, ವಯಸ್ಸಾದ ತಂದೆ ತಾಯಿಯವರನ್ನು ಆಶೀರ್ವಿಸು, ವಯಸ್ಸಾದ ಮಕ್ಕಳನ್ನು ಆಶೀರ್ವದಿಸು, ಎಲ್ಲ ಯವನ ಸ್ತ್ರೀಯನ್ನು ಆಶೀರ್ವಿಸು. ಇದುವರೆಗೂ ಪ್ರಾರ್ಥನೆ ಕೇಳಿದಿ ಸ್ತೋತ್ರಪ್ಪ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್. ಕೊನೆಯದಾಗಿ ಆಕಾಶಗಳ ಒಡೆಯನಾಗಿರುವ ಸರ್ವಶಕ್ತ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ದೇವರ ಜಾಗದಲ್ಲಿ 2ನೇ ದಿವಸ ಉಪವಾಸ ಪ್ರಾರ್ಥನೆಯನ್ನು ನಡೆಸಲು ದೇವರೇ, ನೀನು ನಮಗೂ ಬಂದ ಸೇವಕರಿಗೆ ಕೊಟ್ಟ ಬಲಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ.
ಅನೇಕ ವಿಷಯಗಳು ದೇವರೇ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತನಾಡಿದ್ದೀವಿ. ದೇವರು ನಂಬುತ್ತೇವೆ ಸ್ವಾಮಿ, ಆ ಮಾತುಗಳು ನೆರವೇರುವುದಕ್ಕಾಗಿ ಸ್ತೋತ್ರ. ನನ್ನ ಬಾಯಿಂದ ಹೊರಟ ಮಾತುಗಳು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ತಿರುಗಿ ನನ್ನ ಬಳಿಗೆ ಬರದೆಂದು ನಿನ್ನ ವಾಗ್ದಾನ ಹೇಳುತ್ತೆ ಸ್ವಾಮಿ. ದೇವರೇ, ನಿನ್ನ ಬಾಯಿಂದ ಹೊರಟ ಇವತ್ತಿನ ಒಂದೊಂದು ಮಾತುಗಳು ಸೇವಕನು ಬಾಯಿಗೆ ಬಾಯಾಗಿ ನೀನು ಮಾತಾಡಿದ ಮಾತುಗಳು ಅದನ್ನು ನೆರವೇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನಗೆ ವಂದನೆ ರಾಜ, ವಂದನೆ ರಾಜ. ಈ ಹೊಸ ವರ್ಷದಲ್ಲಿ ಎಲ್ಲ ಕಾರ್ಯಗಳು ದೇವರೇ ಶೀಘ್ರದಲ್ಲಿ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಓ ದೇವರೇ, ಇನ್ನು ನಾಳೆಯ ದಿವಸ, ಕಡೆಯ ದಿವಸ, ವರ್ಷದ ಕಡೆಯ ದಿವಸ, ನಾವು ಉಪವಾಸದ ಊಟದ ಕಡೆಯ ದಿವಸವಾದುದರಿಂದ ಇನ್ನೂ ದೇವರೇ ಫಲವಂತವಾಗಿ ಶಕ್ತವಾಗಿ ಆರಾಧನೆಯಲ್ಲಿಯೂ ವಾಕ್ಯ ಸಂದೇಶದಲ್ಲಿಯೂ ಬಂದ ಸೇವಕನನ್ನು ಉಪಯೋಗಿಸು ದೇವರು. ಇನ್ನೂ ಬಲವಂತವಾಗಿ ಮಾತನಾಡು. ನಮಗೆ ಮಾತ್ರ ಅಲ್ಲ, ಈ ಊರಿಗೆ ನಿನ್ನ ಮಾತನಾಡಬೇಕು. ಇನ್ನು ಊರಿನ ಆತ್ಮಗಳು ದೇವರು ನಿನ್ನ ಕಡೆಗೆ ಸೇರಬೇಕು ಸುಭಾವನೆ. ನಮ್ಮನ್ನು ಬದಲಾಯಿಸಿದಾಗೆ ಇನ್ನೂ ದೇವರೇ ಹಾಲೆಲೂಯ, ಪ್ರತಿಯೊಬ್ಬರನ್ನು ಪವಿತ್ರಾತ್ಮನನ್ನು ಅರಿಯದವರನ್ನು ನೀನು ಬದಲಾಯಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಧನ ಮಾನವನ್ನು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುವ ತಂದೆ, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸುವಿನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ಇರಲಿ.